ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇದು ಪ್ರೀಮಿಯರು ಲೈವ್ ಎಕ್ಸ್ಪೀರಿಯನ್ಸ್ ಬರಲಿ ಅಂತ ನಾನು ಈ ಥರ ಪ್ರೀಮಿಯರ್ ಇಡ್ತೇನೆ. ಅಂದರೆ ನೀವು ಕೆಲವರು ಲೈವ್ ಆಗಿ ಇದೇ ಟೈಮ್ನಲ್ಲಿ ನೋಡೋರು ಇರಬಹುದು, ಹಾಗೆ ಈ ಟೈಮ್ನಲ್ಲಿ ಇದನ್ನು ಇಟ್ಟಿದ್ದೇನೆ. ಇಲ್ಲಿ ಮೊದಲೇ ರೆಕಾರ್ಡ್ ಮಾಡಿರ್ತೇನೆ ಇದನ್ನು. ಆದರೆ ನೀವು ಲೈವ್ ನೋಡ್ತಾ ಇದ್ದೀರಿ ಅಂದ್ಕೊಂಡು ಕಮೆಂಟ್ ಮಾಡಿ, ಟೈಮ್ ಸಿಕ್ಕಿದಾಗ ನಿಮ್ಮಲ್ಲೇ ಡಿಸ್ಕಸ್ ಮಾಡಿ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಬೇರೆಯವರು ಹೆಲ್ಪ್ ಮಾಡಿ. ನನಗೆ ನೀವು ಮೆಸೇಜ್ ಮಾಡಬಹುದು, ಆಮೇಲೆ ಮಾಡಿ ಏನಾದರೂ ಡೌಟ್ ಇದ್ದರೆ ಸಹ ಕ್ಲಾರಿಫೈ ನನ್ನ ಹತ್ರ ಆದಷ್ಟು ಮಾಡ್ತೇನೆ. ಏನು ನೋಡಿದ್ವಿ ಹಿಂದಿನ ಕ್ಲಾಸ್ಗಳಲ್ಲಿ? ಹಿಂದಿನ ವಾರ ನಾವು ನಿನ್ನನ್ನು ಡಿಸ್ಕಸ್ ಮಾಡಿದ್ವಿ. ಏನಾದರೂ ನೆನಪಾಗ್ತಾ ಇದೆಯಾ? ನೆನಪಾಗ್ತಾ ಇದ್ರಲ್ಲೇ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ತನಕ ನಿಮ್ಗೆ ಏನೇನು ಗೊತ್ತಾಯಿತು? ಯಾವ್ಯಾವ ರಾಜರ ಹೆಸರು ನೆನಪಿದೆ? ಯಾವ್ಯಾವ ಥೀಮ್ಸ್ ನೆನಪಿದೆ? ಕಿಂಗ್ಸ್, ಕಿಂಗ್ಡಮ್ಸ್, ಥೀಮ್ಸ್, ಏನ್ಷಿಯಂಟ್ ಅಂತ ಅಂದ ತಕ್ಷಣ ಏನೇನು ನೆನಪಾಗುತ್ತೆ? ಅದಾದಮೇಲೆ ಮೀಡಿವಲ್ ಅಂದ ತಕ್ಷಣ ಏನಾಗುತ್ತೆ? ತುಂಬ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಹಾಗಾಗಿ ನಿಮಗೆ ನಿಧಾನವಾಗಿ ಹಿಸ್ಟ್ರಿ ಅರ್ಥ ಆಗ್ತಾ ಇರಬಹುದು ಅಂದ್ಕೊಳ್ತಾ ಇದ್ದೇನೆ. NCERT ಲೆವೆಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ತುಂಬ ಡೀಪಾಗಿ ಹೋಗ್ತಾ ಇಲ್ಲ. 6th to 7th ಈಗ ಡಿಸ್ಕಸ್ ಮಾಡ್ತಾ ಇರೋದು. ಮೆನ್ಷನ್ ಮಾಡಿದ್ರಾ ಕಮೆಂಟಲ್ಲಿ? ಮಾಡಿದರೆ ಒಳ್ಳೆಯದು. ಸೊ ಇವತ್ತು ನಾವು 7th ಚಾಪ್ಟರ್ 7 ಟ್ರೈಬ್ಸ್, ನೊಮ್ಯಾಡ್ಸ್ ಆ್ಯಂಡ್ ಸೆಟಲ್ಡ್ ಕಮ್ಯುನಿಟೀಸ್, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಹಿಸ್ಟ್ರಿ ಅಂತ ನಮಗೆ ಮೊದಲು ಕಲ್ಪನೆ ಬಂದಾಗ ಏನನ್ಸುತ್ತೆ? ತುಂಬ ಡೇಟ್ಸು, ಕಿಂಗ್ಸ್ಗಳು, ಎಂಪೈರ್ಸು ಅಲ್ವಾ, ಯುದ್ಧಗಳು ನೆನಪಾಗ್ತಾ ಇರುತ್ತೆ. ಆದರೆ 12ರಿಂದ 17ನೇ ಶತಮಾನದ ಒಂದು ಅವಧಿಯಲ್ಲಿ ಡೆಲ್ಲಿ ಗೊತ್ತಿದೆ ನಮಗೆ, ಆಗ್ರಾ ಗೊತ್ತಿದೆ, ಮತ್ತು ಹಿಂದಿನ ಕ್ಲಾಸ್ನಲ್ಲಿ ಸೂರತ್, ಮಚಲಿಪಟ್ಟಣಂ, ಕೆಲವು ಸಿಟಿಗಳು ಹೇಗೆ ರೈಸ್ ಆಗಿ ಹೀಗೆ ಡಿಕ್ಲೈನ್ ಆಯಿತು. ಯಾವ್ಯಾವುದು ಅಂತ ರೈಸ್ ಆಗಿ ಡಿಕ್ಲೈನ್ ಆದ ಸಿಟಿಗಳು ಮೆನ್ಷನ್ ಮಾಡಿ ನೋಡೋಣ. ಅಲ್ಲಿ ಯಾವ್ದು ರೈಸ್ ಆಗಿ ಒಂದು ಸಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು, ಆಮೇಲೆ ಡಿಕ್ಲೈನ್ ಆಗುತ್ತೆ. ಯಾವುದು ಅಂತ ಸಿಟೀಸ್ಗಳು? ಒಂದು 2-3 ಅಲ್ವಾ? 3 ಸಿಟಿಗಳನ್ನು ಮುಖ್ಯವಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಷಯ, ನಿನ್ನೆ ಟೆಸ್ಟನ್ನು ಬರೆದಿದ್ದೀರಿ, ತುಂಬ ಚೆನ್ನಾಗಿ, ತುಂಬ ಜನ ಬರೆದಿದ್ದೀರಿ. ನಿಮಗೆ ನಾನು ನೋಡ್ತೇನೆ ಆಮೇಲೆ ನಿಧಾನವಾಗಿ. 2 ವಾರ ನಾನು ಹೇಳಿದ್ನಲ್ವ ಮೊದಲು, ಯಾವುದನ್ನು ಡೀಟೇಲ್ ಆಗಿ ನೀವು ಚೆಕ್ ಮಾಡ್ತಾ ಇರಲ್ಲ, ನೀವು ಬರಿಬೇಕು ಮೊದಲು, ಅದು ನನ್ನ ಉದ್ದೇಶ. ಹೇಳಿದ್ರೆ 3 ಸಿಟಿಗಳು ಯಾವ್ದು ಅಂತ, ಹಂಪಿ ಇರಬಹುದು, ಮಚಲಿಪಟ್ಟಣಂ ಇರಬಹುದು, ಸೂರತ್ ಇರಬಹುದು ಅಂತ ಸಿಟೀಸ್ಗಳು ಹೇಗೆ ರೈಸ್ ಆಯಿತು ಮತ್ತು ಆಮೇಲೆ ಹೇಗೆ ಡಿಕ್ಲೈನ್ ಆಯಿತು ಅನ್ನೋದನ್ನು ನೋಡಿದ್ವಿ. ಆದರೆ ಹಿಸ್ಟ್ರಿ ಅಂತಂದರೆ ಬರೀ ಸಿಟೀಸ್ಗಳು ಮಾತ್ರ ಅಲ್ಲ ಅಲ್ವಾ? ಸಿಟೀಸ್ಗಳನ್ನು ಬಿಟ್ಟು ಫಾರೆಸ್ಟ್ಗಳಿದೆ ದೊಡ್ಡ ಪ್ರಮಾಣದಲ್ಲಿ, ಹಿಲ್ಸ್ ಇದೆ, ಡೆಸರ್ಟ್ಗಳಿದೆ. ನಾವು ಅಲ್ಲಿ ಹೋಗಿಲ್ಲ ಅಂತ ಅಲ್ಲಿ ಜನರೇ ಇಲ್ಲ ಅಂತ ಅಲ್ಲ ಅಲ್ವಾ? ನಾನು ನಿಮಗೆ ಒಂದು ಸೆಂಟೆನ್ಸ್ ಹೇಳಿದ್ದೆ ಮೊದಲು, ನೆನಪಾಗ್ತಾ ಇದೆಯಾ? ಅಬ್ಸೆನ್ಸ್ ಆಫ್ ಎವಿಡೆನ್ಸ್ ನಾಟ್ ಸಿಮಿಲರ್ ಟು ಎವಿಡೆನ್ಸ್ ಆಫ್ ಅಬ್ಸೆನ್ಸ್. ನೆನಪಾಗ್ತಾ ಇದೆ? ಯಾರಿಗಾದ್ರೂ ಅದು ಅರ್ಥ ಆಗಿದೆ ಯಾವಾಗ ಹೇಳಿದಾಗ? ಅಬ್ಸೆನ್ಸ್ ಆಫ್ ಎವಿಡೆನ್ಸ್ ಅಲ್ವಾ? ಅಬ್ಸೆನ್ಸ್ ಆಫ್ ಎವಿಡೆನ್ಸ್, ಎವಿಡೆನ್ಸ್ ನಿಮ್ಗೆ ಸಿಕ್ಕಿಲ್ಲ, ಅದರ ಅರ್ಥ ಇಟ್ ಈಸ್ ನಾಟ್ ಈಕ್ವಲ್ ಟು ಎವಿಡೆನ್ಸ್ ಆಫ್ ಅಬ್ಸೆನ್ಸ್. ನಿಮಗದು ಕಾಣಲಿಲ್ಲ ಅಂತ ಯಾರು ಇರಲಿಲ್ಲ, ಏನೂ ಇರಲಿಲ್ಲ ಅಂತ ಅದರ ಅರ್ಥ ಅಲ್ಲ. ನಮಗೆ ಗೊತ್ತಿರಲಿಲ್ಲ ಫಾರೆಸ್ಟು, ಹಿಲ್ಸು, ಡೆಸರ್ಟ್ ಬಗ್ಗೆ, ಆದರೆ ಅಲ್ಲಿ ಸಹ ಡಿಫ್ರೆಂಟ್ ಕೈಂಡ್ ಆಫ್ ಸೊಸೈಟೀಸ್ ಲಿವ್ಡ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ಕಿಂಗ್ಡಮ್ಸ್ ವಿ ಸ್ಟಡಿಡ್ ಅರ್ಲಿಯರ್. ಇಷ್ಟು ದಿನ ಯಾವ್ಯಾವ ಕಿಂಗ್ಡಮ್ಗಳನ್ನು ನಾವು ನೋಡಿದ್ದೀವೋ ಅವ್ರಿಗಿಂತ ಬಹಳ ವಿಭಿನ್ನವಾಗಿ ಬದುಕ್ತಾ ಇರತಕ್ಕಂಥ ಎಷ್ಟೋ ಬೇರೆ ಬೇರೆ ಟೈಪ್ಸ್ ಅಥವಾ ಸೊಸೈಟಿ ಅಲ್ಲಿ ಇತ್ತು. ಹಾಗಾಗಿ ಇಂಡಿಯನ್ ಸೊಸೈಟಿ ಮೊದಲಿಂದ ಹೇಳಿದಾಗೆ ಯೂನಿಫಾರ್ಮ್ ಆಗಿರುವಂಥ ಸ್ಟ್ರಕ್ಚರ್ ಅಲ್ಲ. ಟ್ರೈಬಲ್ ಕಮ್ಯುನಿಟಿಗಳಿದೆ, ನೊಮ್ಯಾಡ್ಸ್, ಪ್ಯಾಸ್ಟೋರಲಿಸ್ಟ್, ಪಶುಪಾಲಕರು,
ಸೆಟಲ್ಡ್ ಅಗ್ರಿಕಲ್ಚರ್ ಸೊಸೈಟಿ. ಇದು ನಮ್ಮ ಜಿಯೋಗ್ರಫಿಕಲ್ ಕಾಂಟೆಕ್ಸ್ಟ್ ಸಹ ನೋಡ್ಬೋದು ನೀವು, ಸೊಸೈಟಲ್ ಕಾಂಟೆಕ್ಸ್ಟು ಮತ್ತು ಮಾಡರ್ನ್ ಪರ್ಸ್ಪೆಕ್ಟಿವಲ್ಲೂ ಸಹ ನೋಡಿದರೆ ಭಾರತ ಅದು ಎಷ್ಟು ವೈವಿಧ್ಯತೆ ಒಳಗೊಂಡಿದೆ ಈ ಕ್ಷಣ ನಮಗದು ಗೊತ್ತಾಗ್ತಾನೆ ಇರುತ್ತೆ. ವೈವಿಧ್ಯತೆ ಇರೋದು ಮಾತ್ರ ಅಲ್ಲ, ಆಲ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ದೇಶವನ್ನ ನಾವು ಕಟ್ಟಬೇಕು ಅಂತಂದ್ರೆ, ಸ್ವಲ್ಪ ನೆಗಡಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇಶವನ್ನ ಕಟ್ಟಬೇಕು ಅಂತಂದ್ರೆ ಬರೀ ಚಿಕ್ಕ ಚಿಕ್ಕ ತುಂಡುಗಳಾದ ಅಥವಾ ಚಿಕ್ಕ ಚಿಕ್ಕ ರಾಜ್ಯಗಳು ಅಲ್ಲಲ್ಲಿ ಇದೆ ಅಂತಂದ್ರೆ ಆಗೋದಿಲ್ಲ. ಇಂಟರಾಕ್ಷನ್ ಇರಬೇಕಲ್ವಾ, ಆಗ ಮಾತ್ರ ಎಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇನ್ನು ಮೀಡಿವಲ್ ಏರಿಯಾದಲ್ಲಿ ಹೇಗಿತ್ತು ಆಗಿನ ಕಾಲದಲ್ಲಿ? ಆಗಿನ ಕಾಲಕ್ಕೆ ನಾವು ಬಂದರೆ ದೊಡ್ಡ ಸೊಸೈಟಿ, ವರ್ಣ ಸಿಸ್ಟಮ್ ಆಲ್ರೆಡಿ ಬಂದ್ಬಿಟ್ಟಿದೆ. ಬ್ರಾಹ್ಮಣಾಸ್, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣ ಪದ್ಧತಿ, ಚತುರ್ವರ್ಣ. ದೀಸ್ ರೂಲ್ಸ್ ವರ್ ಸಪೋರ್ಟೆಡ್ ಬೈ ರೂಲರ್ಸ್ ಅಂಡ್ ರಿಲಿಜಿಯಸ್ ಟೆಕ್ಸ್ಟ್. ಎಲ್ಲ ರೂಲ್ಸ್ಗಳನ್ನು ರೂಲರ್ಸು, ರಿಲಿಜಿಯಸ್ ಟೆಕ್ಸ್ಟ್ಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ವು. ಆದರೆ ಮೊದಲು ನಾವು ನೋಡಿದ್ದೀವಿ ಅಲ್ವಾ, ಎವ್ರಿ ಒನ್, ಪ್ರತಿಯೊಬ್ಬರು ಇದೇ ಥರ ಬದುಕ್ತಾ ಇರಲಿಲ್ಲ, ಪ್ರತಿಯೊಬ್ಬರಿಗೂ ಇದು ಇಷ್ಟನೂ ಇರಲಿಲ್ಲ. ಕೆಲವೊಂದು ಕಮ್ಯುನಿಟಿಗಳು ದೇ ಡು ನಾಟ್ ಫಾಲೋ ಕಾಸ್ಟ್ ಹೈರಾರ್ಕಿ, ದೇ ಹ್ಯಾವ್ ದೇರ್ ಓನ್ ಟ್ರೆಡಿಷನ್ಸ್ ಆ್ಯಂಡ್ ಲಿವ್ಡ್ ಕ್ಲೋಸ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್. ಪ್ರಕೃತಿಗೆ ಹತ್ತಿರವಾಗಿ ಪ್ರಕೃತಿಯ ಜೊತೆಯಲ್ಲಿ ಬದುಕೋದು ಕಮ್ಯುನಿಟಿಗಳಲ್ಲಿ ಕಂಡು ಬರ್ತಾ ಇತ್ತು. ಅಂಥ ಗುಂಪುಗಳಿಗೆ ನಾವೇನಂತ ಕರಿತೇವೆ, ದೀಸ್ ಗ್ರೂಪ್ಸ್ ಆರ್ ನೋನ್ ಆಸ್ ಟ್ರೈಬ್ಸ್. ಇದರಲ್ಲಿ ಬರೋ ಫಸ್ಟ್ ಕಾನ್ಸೆಪ್ಟ್ ಏನು? ಮೀಡಿವಲ್ ಇಂಡಿಯಾ ಹ್ಯಾಡ್ ಮಲ್ಟಿಪಲ್ ಸೋಷಿಯಲ್ ಸಿಸ್ಟಮ್ಸ್ ಎಕ್ಸಿಸ್ಟಿಂಗ್ ಎಟ್ ದಿ ಸೇಮ್ ಟೈಮ್. ಏಕಕಾಲದಲ್ಲಿ ತುಂಬ ಬೇರೆ ಬೇರೆ ರೀತಿಯಾದ ಸಾಮಾಜಿಕ ಸಂರಚನೆಗಳನ್ನು ನಾವು ನೋಡಬಹುದು ಅಲ್ಲಿ. ಹಾಗಾದರೆ ಯಾರು ಈ ಟ್ರೈಬ್ಸ್ಗಳು? ಅಥವಾ ಏನು ಟ್ರೈಬಲ್ ಸೊಸೈಟಿ ಅಂತಂದರೆ ನೋಡೋಣ. ವಾಟ್ ವರ್ ಟ್ರೈಬಲ್ ಸೊಸೈಟಿ? ಮೊದಲನೇದು ಮುಖ್ಯವಾದ ವಿಷಯ, ಕಿನ್ಶಿಪ್ ರಿಲೇಷನ್ಸ್. ಕಿನ್ಶಿಪ್ ಅಂತಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ? ಕಮೆಂಟ್ ಮಾಡಿ ನೋಡೋಣ. ಕಿನ್ಶಿಪ್ ರಿಲೇಷನ್ ಅಂತಂದ್ರೆ ಕಿನ್ಶಿಪ್ ಸೊಸೈಟಿಯಲ್ಲೂ ಮತ್ತೆ ಬರುತ್ತೆ ಈ ಒಂದು ಕಾನ್ಸೆಪ್ಟ್, ಕಿನ್ಶಿಪ್ ರಿಲೇಷನ್. ನಮ್ಮ ಸಂಬಂಧ, ರಕ್ತ ಸಂಬಂಧ ಇರಬಹುದು ಅಥವಾ ಮದುವೆಯ ಮೂಲಕ ಮಾಡಿಕೊಂಡಂಥ ಸಂಬಂಧಗಳು, ಮ್ಯಾರಿಟಲ್ ರಿಲೇಷನ್ಶಿಪ್, ಬ್ಲಡ್ ರಿಲೇಷನ್ಶಿಪ್, ಇಂಥ ಸಂಬಂಧಗಳನ್ನು ಮುಂದುವರ್ಸ್ಕೊಂಡು ಹೋಗೋದಿರಬಹುದು. ಕ್ಲಾನ್ ಲಾಯಲ್ಟಿ. ಕ್ಲಾನ್ ಅಂತಂದರೆ ಆಲ್ಮೋಸ್ಟು ನಮ್ಮದೇ ಆದಂಥ ಒಂದು ವಂಶ, ನಮ್ಮದೇ ಆದಂಥ ಒಂದು ಜನಾಂಗ. ಬೇರೆ ಬೇರೆ ಕಡೆ ಅದನ್ನು ಯೂಸ್ ಮಾಡ್ತಾರೆ ಕ್ಲಾನ್ ಅಂತ. ನಮ್ಮ ವಂಶಕ್ಕೆ ನಾವು ಬಂದಿರುವಂಥ ಪರಂಪರೆ, ನಮ್ಮ ಕುಟುಂಬಕ್ಕೆ ನಾವು ಬದ್ಧರಾಗಿರೋದು, ಲಾಯಲ್ ಆಗಿರೋದು. ಶೇರ್ಡ್ ಲ್ಯಾಂಡನ್ನು ಶೇರ್ ಮಾಡ್ಕೊಳ್ಳೋದು. ಕಲೆಕ್ಟಿವ್ ಡಿಸಿಷನ್ ಮೇಕಿಂಗ್, ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಇಲ್ಲಿ ಎಲ್ಲ ಸೇರಿ ಡಿಸೈಡ್ ಮಾಡ್ತಾರೆ. ಸೊ ಪ್ರಮುಖತೆ ಯಾವಾಗ ಕೊಡ್ತಾ ಇದ್ದಾರೆ, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು? ಕಲೆಕ್ಟಿವಿಸಮ್. ಮಾಡರ್ನ್ ಸೊಸೈಟಿಯಲ್ಲಿ ಈಗ ಜಾಸ್ತಿ ಆಗ್ತಾ ಇರೋದು ಯಾವುದು? ಇಂಡಿವಿಜುವಲಿಸಮ್. ಮೊನ್ನೆ ಹಿಂದೂ ಆರ್ಟಿಕಲ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಜನ್ಸಿ ಯಾವ ಥರ ಬದಲಾಗ್ತಾ ಇದ್ದಾರೆ ಇವಾಗ ನೋಡಿದ್ದೀವಿ. ಜನ್ ಅಲ್ಪ, ಅವರಿಗೆಲ್ಲ ಮುಖ್ಯವಾಗಿ ಇಂಡಿವಿಜುವಲಿಸಮ್ ಇಂಪಾರ್ಟೆಂಟ್. ವೈಯಕ್ತಿಕತೆ, ತಾವಾಯಿತು, ತಮ್ಮ ಕೆಲಸ ಆಯಿತು, ತಮ್ಮ ಸಕ್ಸಸ್ಫುಲ್ ಲೈಫ್ ಆಯಿತು, ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಆಯಿತು, ಅದಕ್ಕೆ ಮಾತ್ರ ಸೀಮಿತ ಆಗ್ತಾ ಹೋಗ್ತಿದ್ದಾರೆ. ಇದು ತಪ್ಪು ಸರಿನಾ? ಆ ಪ್ರಶ್ನೆಯಲ್ಲ ಇಲ್ಲಿ ಕೇಳ್ತಾ ಇರೋದು, ಡಿಫ್ರೆನ್ಸ್ ಅಷ್ಟೇ ನಾವು ನೋಡ್ತಾ ಇರೋದು. ಇಂಡಿವಿಜುವಲಿಸಮ್ ಈಗ ಜಾಸ್ತಿ ಆಗ್ತಾ ಇದೆ. ಹಿಂದೆ ಕಲೆಕ್ಟಿವಿಸಮ್ ಯಾಕೆ ಇರಬಹುದು? ಥಿಂಕ್ ಮಾಡಿ ಅಲ್ವಾ. ಕಲೆಕ್ಟಿವ್ ಆಗಿ ಇರಬೇಕಾದ ಅವಶ್ಯಕತೆ ಇತ್ತು. ಆವಾಗ ತುಂಬ ದೊಡ್ಡ ದೊಡ್ಡ ರಿಸ್ಕ್ಗಳಿತ್ತು. ಎಲ್ಲ ಒಟ್ಟಾಗಿದ್ದರೆ ಮಾತ್ರ ಆವಾಗ ಸರ್ವೈವ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಈಗ ಹಾಗಲ್ಲ, ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ. ಇಂಡಿವಿಜುವಲ್ ಆಗಿ ಬದುಕಬಹುದು, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು. ಆ ಸಾಧ್ಯತೆ ಇದೆ ಈಗ ಜಾಸ್ತಿ. ಇಟ್ ಈಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್, just about societal change, the transformation we can see from one age to another age. Tribe often controlled land and forest together. ಟ್ರೈಬ್ಗಳು ಹೇಗಿರ್ತಾ ಇದ್ರು ಆವಾಗ? ಲ್ಯಾಂಡನ್ನು ಕಂಟ್ರೋಲು ಮತ್ತು ಫಾರೆಸ್ಟನ್ನು ಎರಡನ್ನು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ದೆನ್ ಡಿವೈಡೆಡ್ ರಿಸೋರ್ಸಸ್ ಅಮಂಗ್ ಫ್ಯಾಮಿಲೀಸ್. ಅವರ ಒಂದು ಕುಟುಂಬದೊಳಗಡೆನೆ ಸಂಪನ್ಮೂಲಗಳನ್ನು ಡಿವೈಡ್ ಮಾಡ್ಕೊಳ್ಳೋದು. ನಾವು ಹೇಳ್ತೀವಿ ನೋಡಿ, ಇಲ್ಲಿ ಏನು ಬಂತು? ಕಿನ್ಶಿಪ್ ರಿಲೇಷನ್. ಇನ್ನು ಟ್ರೈಬ್ಸ್ಗಳು ಎಲ್ಲಿರ್ತಾ ಇದ್ರು?
ಫಾರೆಸ್ಟ್, ಹಿಲ್ಸ್, ಡಿಫಿಕಲ್ಟ್ ಟೆರೇನು, ಅಷ್ಟು ಹೋಗ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ. ಆ್ಯಂಡ್ ದೀಸ್ ವರ್ ವೆರಿ ಹಾರ್ಡ್ ಟು ಕಂಟ್ರೋಲ್ ಅಲ್ವಾ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ದೀಸ್ ಏರಿಯಾಸ್ ವರ್ ಹಾರ್ಡ್ ಟು ಕಂಟ್ರೋಲ್, ಟ್ರೈಬ್ಸ್ ವರ್ ಏಬಲ್ ಟು ಮೇಂಟೈನ್ ರಿಲೇಟಿವ್ ಇಂಡಿಪೆಂಡೆನ್ಸ್ ಫಾರ್ ಲಾಂಗ್ ಪೀರಿಯಡ್ಸ್. ಅರ್ಥ ಏನು, ಭಾರತದಲ್ಲೇ ಈಗ ಯಾವ ಒಂದು ಪ್ರದೇಶವನ್ನು ನಾವು ಕನ್ಸಿಡರ್ ಮಾಡ್ತೇವೆ, ನಾರ್ತ್ ಈಸ್ಟ್ ಅಂತ ಕರಿತೇವೆ ಅಲ್ವಾ. ನಾರ್ತ್ ಈಸ್ಟ್ ಜೊತೆ ನಮಗೆ ಕನೆಕ್ಷನ್ ಸ್ವಲ್ಪ ಕಡಿಮೆ ಇದೆ, ಆದರೂ ಈಗೆಲ್ಲ ನಾವು ಕನೆಕ್ಷನ್ ಟ್ರೈ ಮಾಡ್ತಾ ಇದ್ದೇವೆ. ಅವರು ಟ್ರೈ ಮಾಡ್ತಾ ಇರ್ತಾರೆ ಪಾಪ, ಭಾರತದ ಮೇನ್ ಸ್ಟ್ರೀಮಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತ. ಆದರೆ ಆ್ಯಕ್ಚುಲಿ ಒಂದು ಪ್ರದೇಶ ಇದೆ, ಇದು ಮೇನ್ ಸಿಟಿ ಅಂತ ಇಟ್ಕೊಳ್ಳಿ. ಮೇನ್ ಸಿಟಿ ಇದು, ಇಲ್ಲೆಲ್ಲ ಏನಿದೆ, ಇದೆಲ್ಲ ಕಾಡಿದೆ, ಕಾಡು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾಡಿದೆ. ಕಾಡಿನ ಒಳಗಡೆ ಮುಂದೆ ಇನ್ನೊಂದು ಯಾವುದೋ ಒಂದು ಟ್ರೈಬಲ್ ಏರಿಯಾ ಇದೆ. ಮೇನ್ ಸಿಟಿ ಮತ್ತು ಈ ಟ್ರೈಬಲ್ ಏರಿಯಾ ನಡುವೆ ಕಾಡಿರೋದ್ರಿಂದ ಕನೆಕ್ಟಿವಿಟಿ ಇಲ್ಲ ಅಲ್ವಾ. ಮತ್ತು ಕಾಡಿನಲ್ಲಿ ಹೋಗಿ ಇವರನ್ನ ಭೇಟಿ ಆಗೋದು ಅಷ್ಟು ಸುಲಭ ಇರೋದಿಲ್ಲ. ಹಾಗಾಗಿ ಇವರಿಗೇನಿತ್ತು, ರಿಲೇಟಿವ್ ಇಂಡಿಪೆಂಡೆನ್ಸ್ ಅಲ್ವಾ. ಇವರು ಪಾಡಿಗೆ ಇವರು ಇರ್ತಾ ಇದ್ರು, ಆದರೆ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿರಲಿಲ್ಲ. ಹೌಎವರ್ ದೇ ವರ್ ನಾಟ್ ಕಂಪ್ಲೀಟ್ಲಿ ಐಸೋಲೇಟೆಡ್. ಅವಾಗ ಒಂದು ಕಾಂತಾರ ಮೂವಿ ನೋಡಿರ್ಬಹುದು ನೀವು ಅಲ್ವಾ, ಹೇಗೆ ಅಲ್ಲಿ ಕಿಂಗ್ಡಮ್ಸು ಮತ್ತು ಟ್ರೈಬಲ್ ಪೀಪಲ್ಗಳು ಅದರ ಥರ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಕಾನ್ಫ್ಲಿಕ್ಟ್ ವಿತ್ ಕಿಂಗ್ಡಮ್ಸ್ ಮತ್ತು ಟ್ರೇಡ್ ರಿಲೇಷನ್ಸ್, ಕಲ್ಚರಲ್ ಎಕ್ಸ್ಚೇಂಜ್ ಅಲ್ವಾ. ಆ ರಾಜರ ಜೊತೆ ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು, ಟ್ರೇಡ್ ನಡೀತಾ ಇರ್ತಿತ್ತು, ಕಲ್ಚರಲ್ ಎಕ್ಸ್ಚೇಂಜು, ಆ ಸಂಸ್ಕೃತಿ ಒಂದಕ್ಕೊಂದು ಬೆಸೆಯುವಂಥ ಸಂದರ್ಭವನ್ನು ಸಹ ನೋಡಬಹುದು. ಇಂಟಿಗ್ರೇಟ್ ಸಹ ಆಗ್ತಾ ಇತ್ತು, ಕಾನ್ಫ್ಲಿಕ್ಟ್ ಸಹ ಆಗ್ತಾ ಇತ್ತು. ಈ ಒಂದು ಇಂಟಿಗ್ರೇಷನಿಂದಾಗಿ ಮತ್ತು ಇಂಟರಾಕ್ಷನಿಂದಾಗಿ ಈ ಕಡೆ ಟ್ರೈಬಲ್ ಸೊಸೈಟಿ ಮತ್ತು ಕಾಸ್ಟ್ ಸೊಸೈಟಿ ನಿಧಾನವಾಗಿ ಬದಲಾಗ್ತಾ ಬಂತು. ಯಾವುದಾದ್ರೂ ಅಷ್ಟೇ ಅಲ್ವಾ, ನಾವು ನಮ್ಮ ಪಾಡಿಗಿದ್ರೆ ಏನು ಬದಲಾವಣೆ ಆಗೋದಿಲ್ಲ. ಹೊಸ ವಿಷಯಕ್ಕೆ ತೆರೆಕೊಂಡಾಗ, ಹೊಸ ವ್ಯಕ್ತಿಗಳ ಜೊತೆ ಮಾತಾಡಿದಾಗ, ಆ ವಿಷಯವನ್ನು ಕಲಿತಾಗ ನಿಧಾನವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಇಲ್ಲೂ ಸಹ ಅದೇ ಇಂಟರಾಕ್ಷನ್ ಮತ್ತು ಇಂಟಿಗ್ರೇಷನಿಂದಾಗಿ ಗ್ರ್ಯಾಜುವಲ್ ಚೇಂಜಸನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಎಲ್ಲಿತ್ತು ಈ ಲ್ಯಾಂಡ್ಗಳೆಲ್ಲ? Where were tribes located? Tribal communities were spread across almost the entire subcontinent. Image ತೋರಿಸ್ತೇನೆ ಇಲ್ಲಿ, ಎಂಟೈರ್ ಸಬ್ ಕಾಂಟಿನೆಂಟ್. ಅದರ ಅರ್ಥ ಏನು ನೋಡಿ, we can see the location of some of the major Indian tribes. ಬೇರೆ ಬೇರೆ ಹೆಸರು ಬರ್ತಾ ಹೋಗುತ್ತೆ. ಇಲ್ಲಿ ಕೊರಗಾಸ್ ಅಂತ ಬರ್ತಾ ಇದೆ ನಮ್ಮ ಕರ್ನಾಟಕದ, ಖೋಂಡ್ಸ್, ಖೋಯಾಸ್, ಚೇರೋಸ್, ಗೋಂಡ್ವಾನ ಬಹಳ ಇಂಪಾರ್ಟೆಂಟು, ಗೋಂಡ್ಸ್, ಬೈಗಾಸ್, ಭಿಲ್ಸ್ ತುಂಬ ಬರುತ್ತೆ, ಮುಂಡಾಸ್ ಇದು ಬಹಳ ಇಂಪಾರ್ಟೆಂಟ್ ಟ್ರೈಬ್, ಅಹೋಮ್. ಇದನ್ನ ಒಂದ್ಸಾರಿ ನೋಡ್ಕೊಳ್ಳಿ. ಆಮೇಲೆ ಅಂತಂದ್ರೆ ನೋಡಿ ಏನೆಲ್ಲಿದ್ದಾರೆ ಅವರು ಒಬ್ಸರ್ವ್ ಮಾಡಿ. ಇದೆಲ್ಲ ಫರ್ಟೈಲ್ ಲ್ಯಾಂಡು. ಇಲ್ಲೆಲ್ಲ ಏನಿತ್ತು, ನಾವು ಮೊದಲು ನೋಡಿದ ಹಾಗೆ ಕಿಂಗ್ಡಮ್ಗಳಿತ್ತು ಅಂತ, ಕಿಂಗ್ಡಮ್ಗಳ ರಾಜಧಾನಿಗಳನ್ನು, ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ಇಲ್ಲಿ ಆವಾಗ ಟಿಕ್ ಮಾಡಿದ್ವಿ, ನೆನಪಾಗ್ತಾ ಇದೆಯಾ? ಸೊ ಇವರೆಲ್ಲ ಎಲ್ಲಿದ್ದಾರೆ ನೋಡಿ, ಇವ್ರು ಸ್ವಲ್ಪ ದೂರ ದೂರ ಇದ್ದಾರೆ, ಎಡ್ಜಲ್ಲಿ ಇದ್ದಾರೆ, ಕಿಂಗ್ಡಮ್ಗಳ ಎಡ್ಜಲ್ಲಿ ನೋಡಿ, ಈ ಎಡ್ಜಲ್ಲಿ ಕಲ್ಪನೆ ಬರ್ತಾ ಇದೆಯಾ? ಎಸ್ ನೋಡಿ, ಇಂಪಾರ್ಟೆಂಟ್ ಆಗಿರುವಂಥ ಪ್ಲೇಸ್ ಇದಾಗಿತ್ತು ಆವಾಗ. ಇಲ್ಲೇ ಟ್ರೈ ಪಾರ್ಟೇ ಸ್ಟ್ರಗಲ್ ಅಂತ ನೋಡಿದ್ವಲ್ವ ನಾವು, ಕನೋಜಿಗೋಸ್ಕರ ಬೇರೆ ಬೇರೆ ರಾಜವಂಶದವರು ಕಿತ್ತಾಡ್ತಾ ಇದ್ರು, ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು. ಮತ್ತು ಇಲ್ಲಿ ಸಹ ಕೆಳಗಡೆ ಸಹ ಚೇರ, ಚೋಳ, ಪಾಂಡ್ಯ ಇವರೆಲ್ಲ ಇದ್ರು. ಅಲ್ಲೇ ಪಕ್ಕದಲ್ಲಿ ಕಾಡಿನಲ್ಲಿ ಟ್ರೈಬ್ಸ್ಗಳು ಮುಂದೆ ಕಾಣ್ ಬರ್ತಾರೆ. ಆ ಥರ ದೂರ ಇದ್ರೂ ಸಹ ಐಸೋಲೇಟ್ ಆಗಿರಲಿಲ್ಲ. ಇಲ್ಲಿ ನಾರ್ತ್ ವೆಸ್ಟಲ್ಲಿ ಕೋಕರಾಸ್, ಗಕ್ಕರಾಸ್, ಬಾಲೋಚೀಸ್, ನಾರ್ತ್ ವೆಸ್ಟಲ್ಲಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಅದ್ರ ಚಾಪ್ಟರ್ನಲ್ಲಿ ಬೇರೆ ಬೇರೆ ಕಡೆ ಬಂದಿದೆ ನೋಡಿ. ಕೋಕರ, ಗಕ್ಕರ, ಬಲೋಚೀಸ್ ಇಲ್ಲಿ ಬಂದಿರೋದು. ನಾರ್ತ್ ಈಸ್ಟಲ್ಲಿ ನಾಗಾಸ್, ಅಹೋಮ್ಸ್ ಈ ಕಡೆ, ನಾಗಾ ನೋಡಿ, ಈ ನಾಗಾ, ಅಹೋಮ್ ಈ ಕಡೆ ಬಂದಿರೋರು. ನೆಕ್ಸ್ಟ್ ಸೆಂಟ್ರಲ್ ಈಸ್ಟರ್ನ್ ಇಂಡಿಯಾ, ಮುಂಡಾಸ್, ಸಂತಾಲ್ಸ್, ಚೇರೋಸ್ ಇಲ್ಲಿ ಬರ್ತಾರೆ. ಮುಂಡಾಸ್, ಚೇರೋಸ್, ಸಂತಾಲ್ಸ್ ಈ ಭಾಗದಲ್ಲಿ ಸೆಂಟ್ರಲ್ ಕಡೆ. ವೆಸ್ಟರ್ನ್ ಸೆಂಟ್ರಲ್ ಇಂಡಿಯಾ ಭಿಲ್ಸ್ ಮತ್ತೆ ಗೋಂಡ್ಸ್. ಬಿಲ್ಸ್ ಎಲ್ಲಿ ಬಂದಿತ್ತು, ಇಲ್ಲೇ ನೋಡಿ, ಭಿಲ್ಸ್, ಪೊಲೀಸ್, ಭಿಲ್ಸ್ ಮತ್ತೆ ಗೋಂಡ್ಸ್ ಅಲ್ವಾ, ಗೋಂಡ್ಸ್ ಇಲ್ಲಿದ್ದಾರೆ ಈ ಭಾಗದಲ್ಲಿ. ಭಿಲ್ಸ್ ಅಲ್ಲಿರೋ ರಾಜ್ಯಗಳನ್ನ ನೆನ್ಪು ಮಾಡ್ಕೊಳ್ಳಿ.
ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ ಆಯಿತು. ವೆಸ್ಟರ್ನ್ ಇಂಡಿಯಾ ಕೋಲಿಸ್ ಇಲ್ಲಿ ಇಲ್ಲಿ ಬರ್ತಾರೆ. ಅಂದರೆ ಈ ಹೆಸರುಗಳನ್ನ ಹೇಳ್ತಾ ಇದ್ದೇನೆ. ಕೊರಗ, ವೆಟರಾಸ್, ಮಾರ್ವಾರ್ಸ್. ಎಲ್ಲರೂ ಒಂದು ಕಡೆ ಟ್ರೈಬಲ್ ಪೀಪಲ್ ಅಂತ ಗೊತ್ತಿರಲಿ. ಕೊರಗ, ಬೇರಾಳಸ್, ತುಂಬ ಹೆಸರುಗಳು ಬರ್ತಾ ಇರುತ್ತೆ. ಇದರಲ್ಲಿ ಮೋಸ್ಟ್ ಟ್ರೈಬಲ್ ಸೊಸೈಟೀಸ್ ಲಿವ್ಡ್ ಇನ್ ರಿಸೋರ್ಸ್ ರಿಚ್ ಬಟ್ ಪೊಲಿಟಿಕಲಿ ಮಾರ್ಜಿನಲ್ ಏರಿಯಾಸ್, ಫಾರೆಸ್ಟ್ ಆ್ಯಂಡ್ ಹಿಲ್ಸ್. ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ರಿಸೋರ್ಸ್ ಇರಬೇಕು. ಇಲ್ಲಿ ನದಿಗಳಿದೆ, ಕಾಡಿದೆ, ಸಂಪನ್ಮೂಲಗಳಿದೆ. ರಿಸೋರ್ಸ್ ರಿಚ್ ಬಟ್ ಪೊಲಿಟಿಕಲಿ ಮಾರ್ಜಿನಲೈಸ್ಡ್. ಬೇರೆ ಬೇರೆ ಪೊಲಿಟಿಕಲ್ ಸೆಕ್ಷನ್ಗಳಿಂದ ದೂರ ಇದ್ದಾರೆ, ಮಾರ್ಜಿನಲ್ ಆಗಿದ್ದಾರೆ. ಹಾಗಾದರೆ ಹೇಗಿತ್ತು ಅವರ ಲೈಫ್ ಸ್ಟೈಲ್? ಮಲ್ಟಿಪಲ್ ಲೈವ್ಲಿಹುಡ್. ಇವನಕ್ಕೋಸ್ಕರ ಕೃಷಿ ಇರಬಹುದು, ಬೇಟೆ ಆಡೋದು, ಹಂಟಿಂಗ್, ಮತ್ತು ಫಾರೆಸ್ಟ್ ಪ್ರೊಡ್ಯೂಸ್ ಗ್ಯಾದರ್ ಮಾಡೋದು, ಎನಿಮಲ್ ಹರ್ಡಿಂಗ್. ಮತ್ತು ಕೆಲವರು ನೊಮ್ಯಾಡಿಕ್ ಅಂತಂದರೆ ಅಲೆಮಾರಿಗಳಾಗಿರೋದು. ದೇ ಮೂವ್ಡ್ ಫ್ರೀಕ್ವೆಂಟ್ಲಿ, ತುಂಬ ಕಡೆ ಮೂವ್ ಆಗ್ತಾ ಇತ್ತು, ಬೇರೆ ಬೇರೆ ಕಡೆ ಅಲೆಮಾರಿ ಜೀವನ ನಡೆಸೋದು. ದಿಸ್ ಹೆಲ್ಪ್ಡ್ ದೆಮ್ ಯೂಸ್ ನ್ಯಾಚುರಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಹಾಗಾಗಿ ಮೇನ್ ಸ್ಟ್ರೀಮ್ ಸೊಸೈಟಿಯಿಂದ ದೂರ ಇದ್ದಾರೆ, ರಿಸೋರ್ಸ್ಗಳು ಇದೆ. ಈ ಸಂದರ್ಭದಲ್ಲಿ ಅವರು ತಮ್ಮ ರಿಸೋರ್ಸ್ಗಳನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ತಾರೆ. ಉದಾಹರಣೆಗೆ, ಟ್ರೈಬ್ ಮೈಟ್ ಫಾರ್ಮ್ ಇನ್ ಒನ್ ಸೀಸನ್, ಹರ್ಡ್ ಅನಿಮಲ್ಸ್ ಇನ್ ಅನದರ್. ವರ್ಷ ಕ್ಯಾಲೆಂಡರ್ ಈ ಥರ ಇದೆ ಅಂತಂದರೆ ಕೆಲವು ತಿಂಗಳೇನು ಮಾಡೋದು ಫಾರ್ಮ್, ಸೀಸನ್ ನೋಡಿಕೊಂಡು. ಇನ್ನು ಕೆಲವು ತಿಂಗಳೇನು ಮಾಡೋದು ಎನಿಮಲ್ ರಿಯರಿಂಗ್, ಹರ್ಡ್ ಅನಿಮಲ್ಸ್, ಪ್ರಾಣಿ ಸಾಕಣೆ ಮಾಡೋದು, ಫಾರ್ಮಿಂಗು ಮಾಡೋದು, ಎನಿಮಲ್ ರಿಯರಿಂಗ್ ಮಾಡೋದು. ಸೊ ದಿಸ್ ಟೈಪ್ ಆಫ್ ಎಕಾನಮಿ ಇಸ್ ಕಾಲ್ಡ್ ಮಿಕ್ಸ್ಡ್ ಸಬ್ಸಿಸ್ಟೆನ್ಸ್ ಎಕಾನಮಿ. ಫಾರ್ಮಿಂಗು, ಎನಿಮಲ್ಲು, ಸಬ್ಸಿಸ್ಟೆನ್ಸ್ ಎಕಾನಮಿ ಮೊದಲೊಂದು ಸಾರಿ ಬಂದಿತ್ತು, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಸರ್ವೈವಲ್ಲು, ಸಬ್ಸಿಸ್ಟೆನ್ಸು, ಆಮೇಲೆ ಸರ್ಪ್ಲಸ್ಸು, 3 ಥೀಮನ್ನು ನೋಡಿದ್ದೇವೆ ನಾವು. ಸರ್ವೈವ್ ಆಗೋದು ಇಂಪಾರ್ಟೆಂಟ್ ಫಸ್ಟ್, ಆಮೇಲೆ ಎಷ್ಟು ಬೇಕೋ ಅಷ್ಟು ಆಹಾರ ಗಳಿಸೋದು, ಆಹಾರ ಗಳಿಸಾದ್ಮೇಲೆ ಸರ್ಪ್ಲಸ್ ಆಗ್ತಾ ಹೋಗುತ್ತೆ, ಕೃಷಿ ಬೆಳೀತಾ ಹೋಗುತ್ತೆ. ಅಲ್ಲಿರುವಂಥ ಸಿಸ್ಟಮನ್ನೇ ಇಲ್ಲೂ ಸಹ ನಾವು ನೋಡ್ತಾ ಹೋಗ್ಬೋದು. ಹೇಗೆ ಮೊದಲು ಮನುಷ್ಯ ಬೆಳೀತಾ ಬಂದೋ, ಟ್ರೈಬಲ್ ಪೀಪಲ್ಗಳಲ್ಲೂ ಅದೇ ಒಂದು ರೀತಿಯಾದಂಥ ಕ್ರೊನಾಲಜಿ ನಾವು ನೋಡಬಹುದು. ಆದರೆ ಇವರು ಮೇನ್ ಸ್ಟ್ರೀಮ್ ಸೊಸೈಟಿನ ಸಪ್ರೇಟ್ ಆಗಿರೋದ್ರಿಂದ ಅಷ್ಟು ಬಹಳ ಬೇಗ ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ. ನೊಮ್ಯಾಡ್ಸ್ ಆ್ಯಂಡ್ ಮೊಬೈಲ್ ಕಮ್ಯುನಿಟಿ ಇನ್ನೊಂದು ಗ್ರೂಪ್ ಇದೆ. ಕಾನ್ಸ್ಟೆಂಟ್ಲಿ ಮೂವ್ ಆಗೋರು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ, ಇದ್ದಲ್ಲಿ ಇರೋದಿಲ್ಲ, ಇನ್ನೊಂದು ಕಡೆ ಹೋಗ್ತಾರೆ, ಆಮೇಲೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೊಂದು ಕಡೆ, ಈ ಥರ ಮೂವ್ ಆಗ್ತಾನೆ ಇರೋರು. ನಾಟ್ ಬಿಕಾಸ್ ದೇ ಹ್ಯಾಡ್ ನೋ ಹೋಮ್, ಅವರಿಗೆ ಮನೆ ಇರಲಿಲ್ಲ ಅಂತಲ್ಲ, ಬಟ್ ಬಿಕಾಸ್ ದೇರ್ ಲೈವ್ಲಿಹುಡ್ ರಿಕ್ವೈರ್ಡ್ ಮೊಬಿಲಿಟಿ. ಅವರ ಜೀವನಕ್ಕೋಸ್ಕರ ಅವ್ರೇನು ಮಾಡಬೇಕಿತ್ತು, ಮೂವ್ ಆಗ್ತಾನೆ ಇರಬೇಕಾಗಿತ್ತು. ಉದಾಹರಣೆಗೆ ನೊಮ್ಯಾಡಿಕ್ ಪ್ಯಾಸ್ಟೋರಲಿಸ್ಟ್, ಪಶುಪಾಲಕರು. ಈಗ ಒಂದು ಕಡೆ ಬದುಕಿರ್ತಾರೆ, ಪಶು ಇರುತ್ತೆ, ಅಂದರೆ ಯಾವುದಾದ್ರು ಪ್ರಾಣಿ ಇರಬಹುದು, ಪ್ರಾಣಿ ಹುಲ್ಲು ತಿಂತಾ ಇರುತ್ತೆ, ಗ್ರಾಸ್ಲ್ಯಾಂಡ್ ಕಡಿಮೆ ಆಗ್ತಾ ಬಂದ ಹಾಗೆ, ನೀರಾವರಿ ವ್ಯವಸ್ಥೆ ಕಡಿಮೆ ಆಗ್ತಾ ಬಂದ ಹಾಗೆ ಅದಕ್ಕೆಲ್ಲ ಬದುಕಲಿಕ್ಕೆ ಆಗೋದಿಲ್ಲ. ಆ ಪಶುವನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಟ್ರೇಡಿಂಗ್ ಮಾಡೋರು ಮತ್ತು ಇಟಿನರೆಂಟ್ ಆರ್ಟಿಸನ್ಗಳು, ಸಂಚಾರಿ, ಅಂದರೆ ಕ್ರಾಫ್ಟ್ ಎಲ್ಲ ನೋಡಿದ್ವಲ್ವ ನಾವು, ಕ್ರಾಫ್ಟ್ ಪರ್ಸನ್ಸ್, ಅವರು ಸಹ ಮೂವ್ ಆಗ್ತಾ ಇದ್ರು. ದೇ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಕಾನಮಿ. ಯಾಕಂತಂದರೆ ವಿಲೇಜ್ ಇಂದ ಟೌನಿಗೆ, ಟೌನಿಂದ ಕಿಂಗ್ಡಮ್ಮು ಮತ್ತು ಮಾರ್ಕೆಟ್ ಎಲ್ಲ ಕನೆಕ್ಟ್ ಮಾಡಲಿಕ್ಕೆ ಇವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಟರ್ಮ್ ಬರೋದು ಬಂಜಾರಾಸ್, ಇಂಡಿಯಾಸ್ ಮೊಬೈಲ್ ಟ್ರೇಡರ್ಸ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನೊಮ್ಯಾಡಿಕ್ ಟ್ರೇಡಿಂಗ್ ಕಮ್ಯುನಿಟೀಸ್ ವಾಸ್ ಬಂಜಾರಾಸ್. ದೇರ್ ಕಾರವಾನ್ ವಾಸ್ ಕಾಲ್ಡ್ ತಂಡ. ನಮ್ಮ ಕನ್ನಡದಲ್ಲಿ ಗೊತ್ತಿದೆ ನಮಗೆ ಅಲ್ವಾ, ಗುಂಪು, ಅವರದ್ದೇ ಒಂದು ಸಂಘ, ಆ ರೀತಿ. ಕ್ಯಾರವಾನ್ ಅಂತ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಕ್ಯಾರವಾನ್ ಅಂತಂದ್ರೆ ಏನು? ಅಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗಬೇಕಾಗಿದ್ರೆ ಒಬ್ಬರೇ ಇರೋಕ್ಕಿಂತ ಗ್ರೂಪಲ್ಲಿ ಇರೋದು ಒಳ್ಳೆಯದು. ಗ್ರೂಪಿನ ಜೊತೆ ನಮಗೆ ಬೇಕಾಗಿರೋ ವಸ್ತುಗಳನ್ನು ಇಟ್ಕೊಳ್ತಾರೆ. ಕೆಲವು ತಂಗುದಾಣಗಳು ಅಂತಿರುತ್ತೆ, ತಂಗುದಾಣಕ್ಕೂ ಕ್ಯಾರವಾನ್ ಅಂತ ಕರೀತಾರೆ. ಅವರವರ ತಂಡಗಳಿಗೂ ಸಹ ಕ್ಯಾರವಾನ್ ಅಂತ ಟರ್ಮ್ ಇದೆ. ಅವರದ್ದೇ ತಂಡ ಅಂತ ಕರೀತಾರೆ. ಈಗ ಇಲ್ಲಿ ಯಾರಿಗೆ, ಬಂಜಾರ ಅವರ ಕ್ಯಾರವಾನ್ಗೆ ತಂಡ ಅಂತ ಕರೀತಾರೆ. ಅಲ್ಲಿ ಟ್ರಾನ್ಸ್ಪೋರ್ಟ್, ಗ್ರೇನ್ಗಳನ್ನು, ಸಾಲ್ಟು, ಫುಡ್ ಸಪ್ಲೈಸು, ಟ್ರೇಡ್ ಗೂಡ್ಸ್, ಇದೆಲ್ಲವನ್ನು ಅವರು ಟ್ರಾನ್ಸ್ಪೋರ್ಟ್ ಮಾಡಿದರು. ಮತ್ತೆ ನೋಡಿ, ಲಾರ್ಜ್ ಕ್ಯಾರವಾನ್ಸ್ ಕುಡ್ ಹ್ಯಾವ್ ಥೌಸಂಡ್ಸ್ ಆಫ್ ಬುಲಾಕ್ಸ್. ಬುಲಾಕ್ಸ್ ಅಂತಂದ್ರೆ ಏನು ಮೆನ್ಷನ್ ಮಾಡಿ ಕೆಳಗಡೆ ಕಮೆಂಟಲ್ಲಿ. ಬುಲಾಕ್ಸ್ ಅಂತಂದರೆ ಕನ್ನಡದವರಿಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಕಮೆಂಟ್ ಮಾಡ್ತೀರಿ, ಅಲ್ಲಿ ಎಲ್ಲಾದರೂ ಬೇರೆ
ನೋಡೋಣ. ಇಮೇಜಸ್ ಇದೆ, ನೋಮ್ಯಾಡ್ಸ್ಗಳು ಹೇಗೆ ಬದುಕಿದ್ರು ಅನ್ನೋದ್ರ ಬಗ್ಗೆ. ನೋಡಿ, ನೋಮ್ಯಾಡ್ಸ್ ಆ್ಯಂಡ್ ಇನರೆಂಟ್ ಗ್ರೂಪ್ಸ್ ಕೊಟ್ಟಿದ್ದಾರೆ ನೋಡಿ. ನೋಮ್ಯಾಡ್ಸ್ ಆರ್ ವಾಂಡರಿಂಗ್ ಪೀಪಲ್. ಮೆನಿ ಆಫ್ ದೆಮ್ ಆರ್ ಪ್ಯಾಸ್ಟೋರಲಿಸ್ಟ್, roam from one pasture to another, flocks and herds similarly. Itinerant groups ಅಂತಂದ್ರೆ ಕ್ರಾಫ್ಟ್ ಪರ್ಸನ್ಸು, ಪೆಡ್ಲರ್ಸು, ಎಂಟರ್ಟೈನರ್ಸ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಪ್ಲೇಸ್ ಪ್ರಾಕ್ಟಿಸಿಂಗ್ ದರ್ ಡಿಫ್ರೆಂಟ್ ಆಕ್ಯುಪೇಷನ್ಸ್. ಬರೀ ಮೂವ್ ಆಗೋದು ಮಾತ್ರ ಅಲ್ಲ, ಅವ್ರ ಆಕ್ಯುಪೇಷನ್ ಸಹ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬೋತ್ ನೊಮ್ಯಾಡ್ಸ್ ಆ್ಯಂಡ್ ಇಟಿನರೆಂಟ್ ಗ್ರೂಪ್ಸ್ ಆಫನ್ ವಿಸಿಟ್ ಸೇಮ್ ಪ್ಲೇಸಸ್ ಎವ್ರಿ ಇಯರ್. ಅಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ, ಈ ಸಂದರ್ಭದಲ್ಲಿ ಈ ಒಂದು ಭಾಗಕ್ಕೆ ಬಂದರೆ ಇಲ್ಲಿ ನಮಗೆ ಒಂದು ಜೀವನೋಪಾಯಕ್ಕೆ, ಲೈವ್ಲಿಹುಡ್ಗೆ ಏನಾದರೂ ಸಿಕ್ಕಬಹುದು. ನಾವು ನೋಡ್ತೀವಲ್ವ, ಈಗ ನಾವು ಸಹ ಅಷ್ಟೇ, ಮನುಷ್ಯ ಯಾವ ಏರಿಯಾಕ್ಕೆ ಹೋದರೆ ಯಾವ ಥರ ಜಾಬ್ ಇರುತ್ತೆ, ಬೆಂಗಳೂರಿಗೆ ಹೋದರೆ ಏನಿರುತ್ತೆ, ಮಂಗಳೂರಿಗೆ ಹೋದರೆ ಏನಿರುತ್ತೆ, ನಾರ್ತ್ ಕಡೆ ಹೋದರೆ ಯಾವ ಜಾಬ್ಗಳು ಜಾಸ್ತಿ ಫೇಮಸ್ ಆಗಿರುತ್ತೆ, ಯಾವ ಜಾಬ್ಗಳು ಸಿಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಈಗೆಲ್ಲ ನಾವು ಜಿಯೋಗ್ರಫಿಕಲ್ ಏರಿಯಾವನ್ನು ಕನ್ಸಿಡರ್ ಮಾಡ್ತೇವೆ. ಜಾಬ್ಸ್ಗಳು ವೈಡ್ ಸ್ಪ್ರೆಡ್ ಆಗ್ತಾ ಇವೆ. ಆವಾಗ ಹಾಗಿರಲಿಲ್ಲ, ಸೀಸನ್ಗಳ ಮೇಲೆ ಡಿಪೆಂಡ್ ಆಗಿರ್ತಾ ಇತ್ತು. ಆಕ್ಯುಪೇಷನ್ ಅನ್ನೋದು ಬಹಳ ಚೇಂಜ್ ಆಗ್ತಾ ಇತ್ತು. ಅವರಿಗೆ ಯಾವ ಪ್ರದೇಶಕ್ಕೆ ಯಾವ ಕಾಲಕ್ಕೆ ಹೋದರೆ ನಮಗೆ ಲೈವ್ಲಿಹುಡ್ ಇದೆ ಅನ್ನೋದು ಗೊತ್ತಿರ್ತಿತ್ತು. ಸೊ ಬೋತ್ ನೊಮ್ಯಾಡ್ಸ್ ಆ್ಯಂಡ್ ಇಟಿನರೆಂಟ್ ಗ್ರೂಪ್ಸ್ ಆಫನ್ ವಿಸಿಟ್ ಸೇಮ್ ಪ್ಲೇಸಸ್ ಎವ್ರಿ ಇಯರ್. ಆ ವರ್ಷಕ್ಕೆ ಆ ಸಂದರ್ಭದಲ್ಲಿ ಅಲ್ಲೇ ಇರ್ತಾ ಇದ್ರು ಅವರು, ಅಲ್ಲಿ ಬಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಬುಲಾಕ್ಸ್ ಅಂತಂದರೆ ನೀವು ಕಮೆಂಟ್ ಮಾಡಿರ್ಬೋದು ಅಂದ್ಕೊಳ್ತೇನೆ. ಎಸ್, ನೆಕ್ಸ್ಟ್ ಇಲ್ಲಿರೋ ಬಾಕ್ಸ್ಗಳನ್ನ ಓದಿ. ಗೋಲ್ಡ್ ವುಮನ್ ಕೊಟ್ಟಿದ್ದಾರೆ, ಹೇಗಿರ್ತಾರೆ ನೋಡಿ. ಥೌಸಂಡ್ಸ್ ಆಫ್ ಬುಲಾಕ್ಸ್ ಇರ್ತಾ ಇತ್ತು. ಈವನ್ ರೂಲರ್ಸ್ ಡಿಪೆಂಡೆಂಟ್ ಆನ್ ದೆಮ್. ಎಷ್ಟೋ ರಾಜ ಮಹಾರಾಜರು ಸಹ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ದ ರೂಲ್ ಆಫ್ ಅಲಾವುದ್ದೀನ್ ಖಿಲ್ಜಿ ಕೇಳಿದಿರಿ, ಖಿಲ್ಜಿ ಡೈನೆಸ್ಟಿ. ಬಂಜಾರಾಸ್ ಟ್ರಾನ್ಸ್ಪೋರ್ಟೆಡ್ ಗ್ರೇನ್ ಟು ಡೆಲ್ಲಿ ಮಾರ್ಕೆಟ್. ಅಲಾವುದ್ದೀನ್ ಖಿಲ್ಜಿ ಒಂದು ಕಾಲದಲ್ಲಿ ಬಂಜಾರಾಸ್ ಏನು ಮಾಡ್ತಾ ಇದ್ರು, ಮಾರ್ಕೆಟ್ಗಳಿಗೆ, ಡ್ಯೂರಿಂಗ್ ಅಲಾವುದ್ದೀನ್ ಖಿಲ್ಜಿ ಬಂಜಾರಾಸ್ ಟ್ರಾನ್ಸ್ಪೋರ್ಟೆಡ್ ಗ್ರೇನ್ ಟು ಡೆಲ್ಲಿ ಮಾರ್ಕೆಟ್. ಮೊಘಲ್ ಎಂಪರರ್ ಜಹಾಂಗೀರ್ ಆಲ್ಸೋ ಮೆನ್ಷನ್ ದೆಮ್ ಇನ್ ಹಿಸ್ ಮೆಮೋರ್ಸ್ಗಳಲ್ಲೂ ಮೆನ್ಷನ್ ಮಾಡ್ತಾ ಇದ್ರು. ದಿಸ್ ಟೆಲ್ಸ್ ಅಸ್ ಸಮಥಿಂಗ್ ಇಂಪಾರ್ಟೆಂಟ್. ಏನು ಹಾಗಾದರೆ ಇದ್ರದ್ದು ಏನು ಗೊತ್ತಾಗುತ್ತೆ ನಮಗೆ? ಬಿಫೋರ್ ರೈಲ್ವೇಸ್ ಆ್ಯಂಡ್ ಟ್ರಕ್ಸ್, ಟ್ರೇಡ್ ನೆಟ್ವರ್ಕ್ಸ್ ಡಿಪೆಂಡೆಂಟ್ ಆನ್ ಹ್ಯೂಮನ್ ಮೊಬಿಲಿಟಿ ಆ್ಯಂಡ್ ಎನಿಮಲ್. ಈಗಿರೋ ಥರ ಏನು ಟ್ರಕ್ಸು, ರೈಲ್ವೆಗಳೆಲ್ಲ ಇರಲಿಲ್ಲ ಆವಾಗ. ಯಾರು ಇರ್ತಾ ಇರೋದು ಹಾಗಾದರೆ ಟ್ರೇಡ್ ಮಾಡಲಿಕ್ಕೆ? ಹ್ಯೂಮನ್ ಮೊಬಿಲಿಟಿ ಅಥವಾ ಅನಿಮಲ್ಸ್, ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ರು. ಈ ಟ್ರೈಬ್ಗಳನ್ನು ನೋಡಿರ್ಬೋದು ನೀವು. ನಿಮ್ಮ ಊರ ಕಡೆ ಯಾವುದಾದ್ರೂ ಟ್ರೈಬ್ ಇದೆಯಾ? ಗೊತ್ತಿದೆಯಾ ನಿಮಗೆ? ಎಲ್ಲಾದರೂ ನೋಡಿದ್ದೀರಾ? ನಿಮ್ಗೆ ಗೊತ್ತಿರೋರು ನಿಮ್ಮ ಊರ ಪಕ್ಕದಲ್ಲಿ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನೊಮ್ಯಾಡ್ಸ್ ಆ್ಯಂಡ್ ಎಕನಾಮಿಕ್ ಎಕ್ಸ್ಚೇಂಜ್. ನೊಮ್ಯಾಡಿಕ್ ಪ್ಯಾಸ್ಟೋರಲಿಸ್ಟ್ ಎಕ್ಸ್ಚೇಂಜ್ ಪ್ರಾಡಕ್ಟ್ಸ್ ವಿತ್ ಸೆಟಲ್ಡ್ ಫಾರ್ಮರ್ಸ್. ಪ್ಯಾಸ್ಟೋರಲಿಸ್ಟ್ ಸೆಟಲ್ಡ್ ಫಾರ್ಮರ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಏನು ಟ್ರೇಡ್ ಮಾಡ್ಕೊಳ್ತಿದ್ರು? ಮಿಲ್ಕ್, ಘೀ, ವೂಲ್, ಎನಿಮಲ್ಸ್ ಕೊಡೋದು ಅಲ್ವಾ. ನೋಡಿ, ಯಾಕೆ ಹೇಳಿ ನೋಡಿ, ಅವ್ರು ಕೊಡ್ತಿರೋ ಪ್ರಾಡಕ್ಟ್ಗಳು ಯಾವ ಥರ ಇದೆ? ಎಲ್ಲ ಫಾರೆಸ್ಟು ಅಥವಾ ಎನಿಮಲ್ ಪ್ರಾಡಕ್ಟ್ಗಳು. ನೋಡಿ, ಅಬ್ಸರ್ವ್ ಮಾಡಿ. ವೂಲು, ಎನಿಮಲ್ಸು, ಮಿಲ್ಕ್, ಘೀ, ಎನಿಮಲ್ ಪ್ರಾಡಕ್ಟ್ಗಳನ್ನು ಕೊಟ್ಟರು. ಇನ್ ರಿಟರ್ನ್ ಏನು ಸಿಗ್ತಾ ಇತ್ತು? ಈ ಕಡೆ ಸ್ವಲ್ಪ ಮುಂದುವರೆದವರು ಅಂತ ನಾವೇನು ಹೇಳ್ತೀವಿ, ಗ್ರೇನ್ಸು, ಕ್ಲೋತ್ಸು, ಟೂಲ್ಸು, ಇವರಿಂದ ಅದು ಸಿಗ್ತಾ ಇತ್ತು. ಇದು ಕೊಟ್ಟು ಜನ ತಗೊಂಡ್ರು. ಹಾಗಾಗಿ ಡಿಫ್ರೆಂಟ್ ಎಕನಾಮಿಗಳು ಹೇಗೆ ಇಂಟರ್ ಡಿಪೆಂಡೆಂಟ್ ಆಗಿರುತ್ತೆ, ಐಸೋಲೇಟ್ ಕಂಪ್ಲೀಟ್ ಆಗಿ ಆಗಿರೋದಿಲ್ಲ. ಕೊಳ್ಳುವಿಕೆಯ ಒಂದು ಲಕ್ಷಣ, ಕೊಡೋದು, ಕೊಳ್ಳೋದು. ಎಕನಾಮಿಕ್ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ಮೊಬೈಲ್ ಆ್ಯಂಡ್ ಸೆಟಲ್ಡ್ ಸೊಸೈಟಿ. ಒಂದು ಮೊಬೈಲ್ ಸೊಸೈಟಿ, ಇನ್ನೊಂದು ಸೆಟಲ್ಡ್ ಸೊಸೈಟಿ. ಟ್ರೈಬ್ಸ್ಗಳಿರ್ಬಹುದು ಅಥವಾ ಈತ ನೊಮ್ಯಾಡ್ಸ್ಗಳಿರ್ಬಹುದು, ಅವ್ರ ನಡುವೆ ಏನು ಮುಖ್ಯವಾಗಿ ಇಂಟರ್ ಕನೆಕ್ಟೆಡ್ನೆಸ್ ಇತ್ತು ಅಂತ ಅಥವಾ ಇಂಟರ್ ಡಿಪೆಂಡೆನ್ಸ್ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ಸೋಷಿಯಲ್ ಚೇಂಜ್ ನೋಡಿ. ರೈಸ್ ಆಫ್ ನ್ಯೂ ಕಾಸ್ಟ್. ಸೊಸೈಟಿ, ನಮ್ಮ ಮನುಷ್ಯ ಹೇಗೆ ಅಂತಂದರೆ, ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಿದ್ದ ಹಾಗೆ ನಮಗೆ ಇಲ್ಲದೆ ಏನೇನೋ ಬೇಡದೆ ಇರೋದೆಲ್ಲ ತುಂಬಿಕೊಳ್ತಾ ಹೋಗ್ತೇವೆ. ಇಂಪಾರ್ಟೆಂಟ್ ಆಗಿ ನಮ್ಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಿಗ್ತಿದ್ರೆ, ಪ್ರಾಣಿಗಳ ಥರ ಜೀವಿಸ್ತಾ ಇದ್ದರೆ ಬಹಳ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಹಾಗಾಗಿ ಬಹಳ ಸಮಸ್ಯೆಗಳು ಬರ್ತಿರ್ಲಿಲ್ಲ. ನಾವು ಮುಂದುವರಿತಾ ಇದ್ದ ಹಾಗೆ ಸಮಸ್ಯೆಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೇವೆ. ಆಸ್ ಸೊಸೈಟಿ ಬಿಕೇಮ್ ಮೋರ್ ಕಾಂಪ್ಲೆಕ್ಸ್, ನ್ಯೂ ಆಕ್ಯುಪೇಷನ್ಸ್ ಎಮರ್ಜ್ಡ್. ದಿಸ್ ಲೆಡ್ ಟು ದ ಕ್ರಿಯೇಷನ್ ಆಫ್ ನ್ಯೂ ಕಾಸ್ಟ್ ಕಾಲ್ಡ್ ಜಾತಿ.
ಹೊಸ ಕಾಸ್ಟು ಜಾತೀಸ್ಗಳಂತ ಶುರುವಾಯಿತು ಆವಾಗ. ಆರ್ಟಿಸನ್ಸ್, ಕ್ರಾಫ್ಟ್ಮೆನ್, ಬಿಲ್ಡರ್ಸ್, ಸ್ಮಿತ್ಸ್, ಕಾರ್ಪೆಂಟರ್ಸ್, ಇವರನ್ನು ಸಹ ಈಗ ಜಾತಿ ಅಂತಾನೆ ಕನ್ಸಿಡರ್ ಮಾಡಿಬಿಡ್ತೇವೆ ಎಷ್ಟೋ ಸಾರಿ. ಈಗ ಜಾತಿ ಹೆಸರೇ ಇದ್ದು ಬಿಡುತ್ತೆ. ಜಾತಿ ಗ್ರಾಜುವಲಿ ಬಿಕಮ್ ಮೋರ್ ಇಂಪಾರ್ಟೆಂಟ್ ದೆನ್ ವರ್ಣ ಇನ್ ಡೈಲಿ ಲೈಫ್. ನೋಡಿ, ಮೊದಲು ವರ್ಣ ವ್ಯವಸ್ಥೆ ಬೇರೆ, ಆಮೇಲೆ ಜಾತಿ ವ್ಯವಸ್ಥೆ ಬಂದಿರೋದು ಬೇರೆ. ಸೊಸೈಟಿಲಿ ನಾವು ಡಿಟೇಲ್ ಆಗಿ ನೋಡ್ಬೇಕು ಇದನ್ನ. ಆದರೆ ವರ್ಣಕ್ಕಿಂತ ಈಗೀಗ ಜಾತಿ ಮುಖ್ಯ ಆಗ್ತಾ ಬಂತು. ಜಾತಿ ಬೇರೆ, ವರ್ಣ ಬೇರೆ. ವರ್ಣ ಅನ್ನೋದು ಮುಖ್ಯವಾಗಿ ಆಗಿನ ಕಾಲದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜಾತಿಯಲ್ಲಿ ಮುಖ್ಯವಾಗಿ ನೋಡಿ ಹೊಸ ಹೊಸ ಆಕ್ಯುಪೇಷನ್ಗಳು, ಬೇರೆ ಬೇರೆ ರೀತಿಯಾದಂಥ ಕಾಸ್ಟ್ಗಳು ಎಮರ್ಜ್ ಆಗ್ತಾ ಇದೆ. ಇಷ್ಟೇ ಅಲ್ಲ, ಇದು ಸ್ವಲ್ಪ ಜಾಸ್ತಿ ನಾವು ಡಿಸ್ಕಸ್ ಮಾಡಬೇಕು. ಹಾಗಾಗಿ NCERT ಲೆವೆಲ್ಗೆ ಇಷ್ಟನ್ನು ಇಡ್ತೇನೆ, ಮುಂದೆ ನೋಡೋಣ ಬಗ್ಗೆ ಡಿಫರೆನ್ಸ್ ಏನು ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ನಾವು ಅಂತಹ ಸೋಷಿಯಾಲಿಕಲ್ ಶಿಫ್ಟ್ನ ನಾವು ನೋಡ್ಬೋದು. ಇನ್ನು ರೈಸ್ ಆಫ್ ರಾಜ್ಪೂತ್ಸ್ ಫ್ರಮ್ ಟ್ರೈಬಲ್ ಬ್ಯಾಕ್ಗ್ರೌಂಡ್. ಏನು ಟ್ರೈಬಲ್ ಬ್ಯಾಕ್ಗ್ರೌಂಡಿಂದ ರಾಜ್ಪೂತ್ಗಳು ಹೇಗೆ ಎಮರ್ಜ್ ಆಯಿತು ನೋಡಿ. ಬಿಟ್ವೀನ್ 11th, 12th century ಮೆನಿ ರಾಜ್ಪೂತ್ ಕ್ಲಾನ್ಸ್ ಎಮರ್ಜ್ಡ್. ಆವಾಗ 11th, 12th ಆಗಿನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇತ್ತು, 11, 12ನೇ ಶತಮಾನದಲ್ಲಿ ಆಗ್ತಾ ಇತ್ತು ಗೊತ್ತಿದೆಯಾ? ಇರಬಹುದು, ನಿಮಗೆ ಕನ್ನಡ ಸಾಹಿತ್ಯದವರು ಗೊತ್ತಾಗಬಹುದು. ಸಮ್ ಆಫ್ ದೀಸ್ ಗ್ರೂಪ್ಸ್ ಒರಿಜಿನಲಿ ಬಿಲಾಂಗ್ ಟು ಟ್ರೈಬಲ್ ಸೊಸೈಟಿ. ಆವಾಗ ರಾಜ್ಪೂತ್ ಕ್ಲಾನ್ ಎಮರ್ಜ್ ಆಗ್ತಾ ಇದ್ದಾಗ ಅದರಲ್ಲಿ ಎಷ್ಟೋ ಕೆಲವೊಂದು ಏನು ಒರಿಜಿನಲಿ ಎಲ್ಲಿದ್ದು ಸೇರ್ಕೊಂಡವರು ಟ್ರೈಬಲ್ ಸೊಸೈಟಿಗಳಿಗೆ, ಚಂದೇಲ, ಚಾಲುಕ್ಯ, ಹೂಣ, ಇಂಥವರೆಲ್ಲ ಮುಖ್ಯವಾಗಿ ಆ ಟ್ರೈಬಲ್ಗಳಿಂದ ಬಂದವರು. ಎಲ್ಲ ರಾಜ್ಪೂತರು ಮಾತ್ರ ಅಂತಲ್ಲ, ಚಾಳುಕ್ಯರಿರ್ಬೋದು, ಹೂಣಾಸ್ ಇರಬಹುದು. ಅಂಥ ಲೀನಿಯೇಜ್ಗಳು ಬಂದಿರೋದು ಯಾವುದರಿಂದ? ಟ್ರೈಬಲ್ ಸೊಸೈಟಿಯಿಂದ, ವಿತ್ ಸಪೋರ್ಟ್ ಫ್ರಮ್ ಬ್ರಾಹ್ಮಣರ ಸಪೋರ್ಟ್ ತಗೊಂಡು ಬರ್ತಾರೆ. ಪೊಲಿಟಿಕಲ್ ಪವರ್ ಸಿಕ್ಕಿದ ಮೇಲೆ ರೂಲರ್ ಆಗ್ತಾರೆ. ಅದಕ್ಕೆ ನಾವು ನೋಡಿದ್ವಲ್ವ, ಕೆಲವೊಂದು ಕಡೆ ಏನಾಗುತ್ತೆ, ದೇ ಡೂ ಸಮಥಿಂಗ್ ರಿಚುವಲ್ಸ್ ಇನ್ ಆರ್ಡರ್ ಟು ಬಿಕಮ್ ರೂಲರ್. ಇನಿಷಿಯಲಿ ದೇ ಆರ್ ನಾಟ್ ರೂಲರ್ಸ್, ದೇ ಆರ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್, ಮೇ ಬಿ ಫ್ರಮ್ ಪ್ರೀಸ್ಟ್ ಕ್ಲಾಸ್ ಆರ್ ಫ್ರಮ್ ಟ್ರೈಬಲ್ ಕಮ್ಯುನಿಟಿ. ಆಮೇಲೆ ಹಿರಣ್ಯ ಗರ್ಭ ಅಂತ ಒಂದು ಟರ್ಮ್ ಬಂದಿತ್ತು. ರಿಚುವಲ್ಗಳನ್ನು ಮಾಡಿ ಅದಾದಮೇಲೆ ನೆಕ್ಸ್ಟು ರೂಲರ್ಗಳು ಅಂತ ತಮಗೆ ಮತ್ತೆ ಹೊಸ ಜನ್ಮ ರೂಲರ್ ಆಗಿ ಸಿಕ್ಕಿದೆ ಅನ್ನೋ ರೀತಿ ಅವ್ರು ಮಾಡ್ತಾ ಇದ್ರು. ಹಾಗಾಗಿ ಟ್ರೈಬ್ಸ್, ಆಮೇಲೆ ವಾರಿಯರ್ ಕ್ಲಾನ್ ಆಗುತ್ತೆ, ಆಮೇಲೆ ರೂಲಿಂಗ್ ಡೈನೆಸ್ಟಿಗಳಾಗುತ್ತೆ. ಸೊ ಸೋಷಿಯಲ್ ಮೊಬಿಲಿಟಿ ಎಕ್ಸಿಸ್ಟೆಡ್ ಇನ್ ಮೀಡಿಯಲ್ ಇಂಡಿಯಾದಲ್ಲಿ ಇಂಥ ಮೊಬಿಲಿಟಿ ಇತ್ತು ಅಂತ ಗೊತ್ತಾಗುತ್ತೆ. ಏನಾದರೂ ಈ ಕಡೆ ಇದೆಯಾ ನೋಡೋಣ. ಫೋನ್ಸ್ ಬಗ್ಗೆ ಬೇರೆ ಬೇರೆದು ಕೊಟ್ಟಿದ್ದಾರೆ. ಎಸ್, ಅಹೋಮ್ಸ್. ಒಂದ್ಸರಿ ಓದಿ, ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿ ನಿಮ್ಗೆ ಸಿಕ್ಕಿದಾಗ ಓದಿ NCERT ಅನ್ನು. ಸೊ ಸಮ್ಟೈಮ್ಸ್ ಬಿಕಮ್ ಪವರ್ಫುಲ್ ಇನಫ್ ಟು ಎಸ್ಟಾಬ್ಲಿಷ್ ಕಿಂಗ್ಡಮ್ಸ್. ಗೋಂಡ್ ಅಂತ ಬಂತಲ್ವ, ಅಲ್ಲಿ ಗೋಂಡು, ಅಹೋಮ್, ಎರಡರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಂದರೆ ಟ್ರೈಬ್ಗಳಾಗಿದ್ದು ಆಮೇಲೆ ಕಿಂಗ್ಡಮ್ಗಳಾಗಿ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ತವೆ. ಗೋಂಡ್ಸ್ ನೋಡಿ, ಗೋಂಡ್ಸ್ ಲಿವ್ಡ್ ಇನ್ ಲಾರ್ಜ್ ಫಾರೆಸ್ಟೆಡ್ ರೀಜನ್ ಕಾಲ್ಡ್ ಗೋಂಡ್ವಾನಾ ಲ್ಯಾಂಡ್. ಎಲ್ಲಿ ಬಂತು? ಜಿಯೋಗ್ರಫಿಲಿ ಒಂದು ಕಡೆ ಬರುತ್ತೆ ಅಲ್ವಾ, ಜಿಯೋಗ್ರಫಿಲಿ ಗೋಂಡ್ವಾನಾ ಲ್ಯಾಂಡ್ ಅಂತಾನೆ ಬರುತ್ತೆ. ಇಲ್ಲಿ ನೋಡಿ, ಗೋಂಡ್ವಾನಾ ಈ ಭಾಗದಲ್ಲಿ ಇದು. ಇದಾದ್ಮೇಲೆ ಕೆಳಗಡೆ ಇನ್ನೊಂದು ಅಹೋಮ್ಸ್ ಅಂತ ಬರುತ್ತೆ. ಅಹೋಮ್ಸ್ ನಾರ್ತ್ ಈಸ್ಟ್ ಕಡೆ ಈ ಭಾಗ ಕಾಣ್ತಾ ಇದೆ. ಎಲ್ಲೆಲ್ಲಾದ್ರೂ ಟ್ರೈಬ್ಸ್ ಆಫ್ ಈಸ್ಟರ್ನ್ ಇಂಡಿಯಾ ಟ್ರೈಬ್ಸ್ಗಳು. ಮೊದಲೇ ಮ್ಯಾಪ್ ತೋರಿಸ್ತೇನೆ, ಅಲ್ಲಿ ಸ್ವಲ್ಪ ಲಾರ್ಜರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ನೋಡೋಣ, ಇಲ್ಲಿ ಗೋಂಡ್ವಾನಾ ಈ ಭಾಗದಲ್ಲಿ ಬರುತ್ತೆ ಭಾರತದಲ್ಲಿ. ಇಷ್ಟು ಅಹೋಮ್ಸ್ ಇಲ್ಲಿ ಬರುತ್ತೆ ನೋಡಿ, ಅಹೋಮ್ಸು, ಗೋಂಡ್ವಾನಾ. ನೋಡೋಣ, ಶಿಫ್ಟಿಂಗ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡಿದ್ರು ನೋಡಿ ಗೋಂಡ್ವಾನಾ. ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಸಹ ಇಲ್ಲಿ ಒಂದು ಡೀಟೇಲ್ ಆಗಿ ಕೆಲವೊಂದು ಎಕ್ಸ್ಪ್ಲನೇಷನ್ ಇದೆ. ಶಿಫ್ಟಿಂಗ್ ಕಲ್ಟಿವೇಶನ್ ನೋಡಿ, ಟ್ರೀಸ್ ಆ್ಯಂಡ್ ಬುಷಸ್ ಇನ್ ದ ಫಾರೆಸ್ಟ್ ಏರಿಯಾ ಆರ್ ಫಸ್ಟ್ ಕಟ್ ಆ್ಯಂಡ್ ಬಂಟ್. ಮೊದಲು ನಾವು ಏನೇನಿತ್ತು ಅದನ್ನು ಕಟ್ ಮಾಡೋದು, ಬರ್ನ್ ಮಾಡೋದು. ದ ಕ್ರಾಪ್ ಇಸ್ ಸೋನ್ ಇನ್ ದಿ ಆಶಸ್. ಈಗ ನಾವು ಹೇಳ್ತೀವಲ್ವಾ, ಈಗ ಉತ್ತರ ಭಾರತದಲ್ಲಿ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಗ್ರಿಕಲ್ಚರ್, ಮತ್ತೊಂದು ಯಾವುದಿದೆ ಹೆಸರು ನೋಡ್ಕೊಳ್ಳಿ, ಕರೆಕ್ಟ್ ಮಾಡ್ಕೊಳ್ಳಿ. ಅಗ್ರಿಕಲ್ಚರ್ ಸೆಟ್, ಈಗ ನಂಗೆ ನೆನಪಾಗ್ತಾ ಇಲ್ಲ ನೋಡಿ ಅದರ ಹೆಸರು. ಎಸ್, ಅಗ್ರಿಕಲ್ಚರ್ ಲ್ಯಾಂಡನ್ನು ಬರ್ನ್ ಮಾಡಿ ಮತ್ತೆ ಅಲ್ಲಿ ಬೆಳೆಯನ್ನು ಬೆಳೆಯೋದು.
ಆಮೇಲೆ ವೆನ್ ದಿಸ್ ಲ್ಯಾಂಡ್ ಲಾಸಸ್ ಇಟ್ಸ್ ಫರ್ಟಿಲಿಟಿ ಅನದರ್ ಪ್ಲಾಟ್ ಆಫ್ ಲ್ಯಾಂಡ್ ಇಸ್ ಕ್ಲಿಯರ್ಡ್. ಆ ಲ್ಯಾಂಡ್ ಫರ್ಟಿಲಿಟಿ ಕಳ್ಕೊಂಡ್ಮೇಲೆ ಇನ್ನೊಂದು ಪ್ಲಾಟ್ ಆಫ್ ಲ್ಯಾಂಡನ್ನು ಕ್ಲಿಯರ್ ಮಾಡ್ತಾರೆ, ಮತ್ತು ಅದೇ ಥರ ಮುಂದೆ ಫಾರ್ಮ್ ಮಾಡ್ತಾ ಹೋಗ್ತಾರೆ, ಪ್ಲಾಂಟ್ ಮಾಡ್ತಾ ಹೋಗ್ತಾರೆ. ಶಿಫ್ಟಿಂಗ್ ಕಲ್ಟಿವೇಶನ್ ಅಂತಂದರೆ ಹಾಗೆ. ಮತ್ತು ಸಮ್ ಗೋಂಡ್ ಚೀಫ್ಸ್ ಬಿಕೇಮ್ ಪವರ್ಫುಲ್ ರೂಲರ್ಸ್. ಫೇಮಸ್ ಕಿಂಗ್ಡಮ್ ವಾಸ್ ಗರ್ಹಾ ಕಟಂಗ. ಗರ್ಹಾ ಕಟಂಗ ಫೇಮಸ್ ಕಿಂಗ್ಡಮ್. ಅಕಾರ್ಡಿಂಗ್ ಟು ಹಿಸ್ಟೋರಲ್ ರೆಕಾರ್ಡ್ಸ್ ಇಟ್ ಹ್ಯಾಡ್ 70,000 villages. ಕಿಂಗ್ಡಮ್ ಹ್ಯಾಡ್ ಅ ಸ್ಟ್ರಕ್ಚರ್ಡ್ ಅಡ್ಮಿನಿಸ್ಟ್ರೇಷನ್. 70,000 ವಿಲೇಜ್ ನೋಡಿ, 70,000 ವಿಲೇಜಸ್. ಎಷ್ಟು ದೊಡ್ಡದಿತ್ತು ಎಷ್ಟು ಚಿಕ್ಕದಿತ್ತೋ ಗೊತ್ತಿಲ್ಲ, ಆದರೆ ಅಷ್ಟೆಲ್ಲ ಮ್ಯಾನೇಜ್ ಮಾಡಬೇಕು ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಬೇಕು. ಗರ್ ಅಂತಂದರೆ ಒಂದು ಟೆರಿಟರಿ, ಚೌರಾಸಿ ಅಂತಂದರೆ 84 ವಿಲೇಜಸ್ಗಳ ಒಂದು ಗ್ರೂಪು, ಬರ್ಹತ್ ಅಂತಂದರೆ 12 ವಿಲೇಜ್ಗಳ ಗ್ರೂಪು. ನೋಡಿ ಹೇಗೆ ಅಡ್ಮಿನಿಸ್ಟ್ರೇಷನನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂತ. ಇಟ್ ಶೋಸ್ ದ್ಯಾಟ್ ಟ್ರೈಬಲ್ ಕಿಂಗ್ಡಮ್ಸ್ ವರ್ ಬಿಕಮಿಂಗ್ ಆರ್ಗನೈಸ್ಡ್ ಸ್ಟೇಟ್ಸ್. ಮೊದಲು ಟ್ರೈಬಲ್ ಆಗಿರೋರು ಈಗ ಒಂದು ಆರ್ಗನೈಸ್ಡ್ ಸ್ಟೇಟ್ ಆಗಿ ಬದಲಾಗ್ತಾ ಇದ್ದಾರೆ. ಇನ್ನೊಬ್ಬರ ಹೆಸರು ಬರೋದು ರಾಣಿ ದುರ್ಗಾವತಿ ಅಂತ. ಒನ್ ಆಫ್ ದಿ ಮೋಸ್ಟ್ ಇನ್ಸ್ಪೈರಿಂಗ್ ಫಿಗರ್ಸ್ ರಾಣಿ ದುರ್ಗಾವತಿ. ಶಿ ರೂಲ್ಡ್ ಆಫ್ಟರ್ ಹರ್ ಹಸ್ಬೆಂಡ್ ದಲ್ಪತ್ ಡೈಡ್ and the Mughal army attacked in 1565. She resisted bravely. Rather than surrender, she chose to die fighting. ಹಾಗಾಗಿ ರಾಣಿ ದುರ್ಗಾವತಿ ಅವ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಅವರು ಪೊಲಿಟಿಕಲಿ ಸ್ಟ್ರಾಂಗ್ ಆಗಿದ್ರು, ಮತ್ತು ರೆಸ್ಪೆಕ್ಟನ್ನು ಸಹ ಪಡ್ಕೊಳ್ತಾ ಇದ್ರು. ಸುಮ್ಮನೆ ಯಾರಾದರೂ ಹೊರಗಡೆ ಬಂದರೆ ಸುಲಭವಾಗಿ ತಮ್ಮನ್ನು ತಾವು ಸೋತ್ವಿ ಅಂತ ಒಪ್ಕೊಳ್ತಾ ಇರಲಿಲ್ಲ. ಇನ್ನು ವೈವರ್ ಮುಗಲ್ಸ್ ಇಂಟ್ರೆಸ್ಟ್ ಇನ್ ಗೋಂಡ್ ಟೆರಿಟರಿ. ಮೊಘಲ್ಸಿಗೆ ಯಾಕೆ ಇಂಟ್ರೆಸ್ಟ್ ಇತ್ತು, ಅವ್ರು ಯಾಕೆ ಬಂದಿದ್ರು ಇಲ್ಲಿ ಯುದ್ಧ ಮಾಡಲಿಕ್ಕೆ ಅಂತಂದರೆ, ಗೋಂಡ್ ಕಿಂಗ್ಡಮ್ ವಾಸ್ ರಿಚ್ ಬಿಕಾಸ್ ಇಟ್ ಕಂಟ್ರೋಲ್ಡ್ ಫಾರೆಸ್ಟ್ ಕಂಟ್ರೋಲ್ ಮಾಡೋದು. ಸಪ್ಲೈಡ್ ಎಲಿಫೆಂಟ್ಸ್, ಇಟ್ ಹ್ಯಾಡ್ ವೆಲ್ತ್ ಆ್ಯಂಡ್ ರಿಸೋರ್ಸಸ್. ಫಾರೆಸ್ಟ್ ಕಂಟ್ರೋಲ್ ಮಾಡೋದು, ಎಲಿಫೆಂಟ್ಗಳನ್ನು ಸಪ್ಲೈ ಮಾಡೋದು, ವೆಲ್ತ್ ಇರ್ಬೋದು, ರಿಸೋರ್ಸ್ಗಳಿರ್ಬೋದು. ಇಷ್ಟೆಲ್ಲ ಇದ್ದಾಗ ಈಗ ಮೀಡಿವಲ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಿಂಗ್ಡಮ್ಗಳಿಗೂ ಆಸೆ ಇರುತ್ತೆ ಟ್ರೈಬಲ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋಬೇಕು ಅಂತ. ಆಮೇಲೆ ಬ್ರಿಟಿಷರಿಗೂ ಸಹ ಆ ಒಂದು ಕನಸು ಇರುತ್ತೆ, ರಿಸೋರ್ಸ್ಗಳು ಜಾಸ್ತಿ ಇದೆ ಅಂತ. ಆದರೆ ಕೆಲವರು ತುಂಬ ಫೇಲ್ಯೂರನ್ನು ಅನುಭವಿಸ್ತಾರೆ. ಎಲಿಫೆಂಟ್ಸ್ ವರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಮೀಡಿವಲ್ ವಾರ್ಫೇರ್. ಆನೆಗಳಿದ್ದರೆ ಯುದ್ಧಕ್ಕೆ ದೊಡ್ಡ ಬಲ ಬಂದ ಹಾಗೆ. ಸೊ ಕಂಟ್ರೋಲಿಂಗ್ ಗೋಂಡ್ವಾನ ಮೆಂಟ್ ಕಂಟ್ರೋಲಿಂಗ್ ಮಿಲಿಟರಿ ಆ್ಯಂಡ್ ಇಕನಾಮಿಕ್ ರಿಸೋರ್ಸಸ್. ಗೋಂಡ್ವಾನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಮಿಲಿಟರಿ ಮತ್ತು ಇಕನಾಮಿ ಎರಡನ್ನ ಸಹ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಅದು ಗೋಂಡ್ಸ್. ಇನ್ನು ಅಹೋಮ್ ಸ್ಟೇಟ್. ಅಹೋಮ್ ಕೇಮ್ ಫ್ರಾಮ್ ಪ್ರೆಸೆಂಟ್ ಡೇ ಮ್ಯಾನ್ಮಾರ್. ನೋಡ್ಕೊಳ್ಳಿ, ಈ ಕಡೆ ನಾರ್ತ್ ಈಸ್ಟ್ ಕಡೆ ನೆನ್ಪು ಮಾಡ್ಕೊಳ್ಳಿ. ದಿ 13th century ಬ್ರಹ್ಮಪುತ್ರ ವ್ಯಾಲಿಯಲ್ಲಿ ಇರ್ತಾ ಇದ್ರು, ಮತ್ತು ಪವರ್ಫುಲ್ ಕಿಂಗ್ಡಮನ್ನು ಬಿಲ್ಡ್ ಮಾಡ್ತಾರೆ. ಅದರಲ್ಲಿ ನೈಬರಿಂಗ್ ಟ್ರೈಬ್ಸ್ಗಳನ್ನ ಡಿಫೀಟ್ ಮಾಡ್ತಾರೆ, ಸೋಲಿಸ್ತಾರೆ. ಅವರದೇ ಫೈರ್ ಆರ್ಮ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ, ಫೈರ್ ಆರ್ಮ್ಸ್ಗಳನ್ನು ಆವಾಗ ಯೂಸ್ ಮಾಡ್ತಾರೆ. ಇನ್ನು ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿತ್ತು. ಮತ್ತು ದೇರ್ ಸಿಸ್ಟಮ್ ಇಸ್ ರಿಲೈಡ್ ಫೋರ್ಸ್ಡ್ ಲೇಬರ್ ಕಾಲ್ಡ್ ಪೈಕ್ಸ್. ಫೋರ್ಸ್ಡ್ ಲೇಬರ್ಗಳು ಅಲ್ವಾ, ಅಂಥ ಫೋರ್ಸ್ಡ್ ಲೇಬರ್ ಪೈಕ್ಸ್ ಅಂತ ಕರೀತಾರೆ ಅದಕ್ಕೆ. ಅವ್ರ ಮೇಲೆ ರಿಲೈ ಆಗಿತ್ತು. ಹಾಗಾಗಿ ಈಚ್ ವಿಲೇಜ್ ಹ್ಯಾಡ್ ಟು ಪ್ರೊವೈಡ್ ಲೇಬರ್ ಫಾರ್ ಆರ್ಮಿ, ಪಬ್ಲಿಕ್ ವರ್ಕ್ಸ್, ಇರಿಗೇಷನ್, ಕನ್ಸ್ಟ್ರಕ್ಷನ್. ಅಂದರೆ ಪ್ರತಿ ವಿಲೇಜಿಂದಾನು ಲೇಬರ್ಗಳನ್ನು ಅವರು ಹೈರ್ ಮಾಡೋ ಥರ ಫೋರ್ಸ್ಡ್ ಲೇಬರ್ ಅಂತಲೇ ಹೇಳ್ಬಹುದು. ಅದಕ್ಕಿಂತ ಆರ್ಮಿ ಇರಬಹುದು, ಪಬ್ಲಿಕ್ ವರ್ಕ್ಸ್, ಇರಿಗೇಷನ್, ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ನೋಡ್ಬೋದು. ಇದೆಲ್ಲದಿಂದಾಗಿನೇ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಸ್ಟ್ರಾಂಗ್ ಸ್ಟೇಟನ್ನು ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇನ್ನು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಆಫ್ ಅಹೋಮ್ಸ್. ಅಹೋಮ್ ಸ್ಟೇಟ್ ಹ್ಯಾಡ್ ಸೆವೆರಲ್ ಯೂನಿಕ್ ಫೀಚರ್ಸ್. ಏನೇನಿತ್ತು, ಪಾಪ್ಯುಲೇಷನ್ ಸೆನ್ಸಸ್ ನೋಡಿ, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ನೋಡಿ. ಈಗ ನಾವು ನಮ್ಮ ಸೆನ್ಸಸ್ಸನ್ನು ಮಾಡಲಿಕ್ಕೆ 2 ದಿನ ಆಯಿತು, ಈ ವರ್ಷ ಸ್ಟಾರ್ಟ್ ಮಾಡಬಹುದು. 2011 ಆದಮೇಲೆ ಟೆಸ್ಟ್ ಸೆನ್ಸಸ್ ಏನು ಹೊಸದಾಗಿ ಬರ್ತಾ ಇದೆ ಅಲ್ವಾ, ಅಷ್ಟು ಸುಲಭ ಅಲ್ಲ. ನಮ್ಮದು ಈಗ ಜನಸಂಖ್ಯೆ ಜಾಸ್ತಿ ಇರಬಹುದು, ಆಗಿನ ಕಾಲದಲ್ಲಿ ಅವರ ಕಾಂಪ್ಲೆಕ್ಸಿಟಿ ಇರುತ್ತೆ ಅಲ್ವಾ. ಪಾಪ್ಯುಲೇಷನ್ ಸೆನ್ಸಸ್, ವಿಲೇಜ್ ಆರ್ಗನೈಸೇಷನ್, ಪ್ಲಾನ್ ಬೇಸ್ಡ್ ಅಡ್ಮಿನಿಸ್ಟ್ರೇಷನ್ ಸ್ಕೇಲ್ಸ್ ಅಂತ. ಮತ್ತು ಲ್ಯಾಂಡ್ ಗಿವನ್ ಟು ಪೀಸೆಂಟ್ಸ್ ಬೈ ಕಮ್ಯುನಿಟಿ. ಪೀಸೆಂಟ್ಗಳಿಗೆ ಲ್ಯಾಂಡ್ ಕೊಡೋದು. ಇವನ್ ದ ಕಿಂಗ್ ಕುಡ್ ನಾಟ್ ಟೇಕ್ ಲ್ಯಾಂಡ್ಸ್ ಅವೇ ಈಸಿಲಿ. ರಾಜನಿಗೆ ಇಷ್ಟ ಇದ್ರೂ ಅಷ್ಟು ಸುಲಭವಾಗಿ ಲ್ಯಾಂಡನ್ನು ಎನ್ಕ್ರೋಚ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಮ್ಯುನಿಟಿ ರೈಟ್ಸ್ ವರ್ ಇಂಪಾರ್ಟೆಂಟ್ ಇನ್ ಅಹೋಮ್ ಸೊಸೈಟಿ. ಹಾಗಾಗಿ ಜನರದ್ದು ಅಥವಾ ಆ ಒಂದು ಕಮ್ಯುನಿಟಿಯ ರೈಟ್ಸ್ಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವು ಅಂತ ಗೊತ್ತಾಗುತ್ತೆ. ಅದರ ಜೊತೆ ಲಿಟ್ರೇಚರ್, ಥಿಯೇಟರ್, ಟ್ರಾನ್ಸ್ಲೇಷನ್ ಆಫ್ ಸಂಸ್ಕೃತ್ ಟೆಕ್ಸ್ಟ್, ಹಿಸ್ಟೋರಿಕಲ್ ರೆಕಾರ್ಡ್ಸ್ ಕಾಲ್ಡ್ ಬುರಂಜೀಸ್ ವರ್ ರಿಟನ್. ಬುರಂಜೀಸ್ ಅಂತ ಕರೀತಾರೆ ಹಿಸ್ಟೋರಿಕಲ್ ರೆಕಾರ್ಡ್ಸ್. ಅಂತಂದರೆ ಆಗಿನ ರೂಲರ್ಗಳು ನಾವೇನು ಅಂದ್ಕೊಳ್ತೇವೆ, ಟ್ರೈಬಲ್ ಪೀಪಲ್ ಅಂದ ತಕ್ಷಣ ಬ್ಯಾಕ್ವರ್ಡು,
ಸಂಸ್ಕೃತಿ ಏನು, ಆರ್ಟ್ ಆ್ಯಂಡ್ ಕಲ್ಚರ್ ಏನು ಇರೋದಿಲ್ಲ ಅನ್ನುವಂಥ ಕಲ್ಪನೆ ಇರುತ್ತೆ ಕೆಲವರಿಗೆ. ಆದರೆ ದೇ ಹ್ಯಾಡ್ ರಿಚ್ ಕಲ್ಚರಲ್ ಟ್ರೆಡಿಷನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸೊಫಿಸ್ಟಿಕೇಶನ್ ಅಲ್ವಾ. ಬ್ಯಾಕ್ವರ್ಡ್ ಆಗಿರಲಿಲ್ಲ ಅವರು, ರಿಚ್ ಆಗಿತ್ತು ಕಲ್ಚರಲ್ ಟ್ರೆಡಿಷನ್, ಅಡ್ಮಿನಿಸ್ಟ್ರೇಟಿವ್ ಸೊಫಿಸ್ಟಿಕೇಶನ್ ಎರಡೂ ಇತ್ತು ಅಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಕಡೆ ಒಂದು ಕಡೆ ಟ್ರೈಬಲ್ ಇರ್ತಾರೆ, ಇನ್ನೊಂದು ಕಡೆ ಕಾಸ್ಟ್ ಸೊಸೈಟಿ ಇರುತ್ತೆ. ಕೆಲವರು ಟ್ರೈಬಲ್ಸ್ ಏನು ಮಾಡ್ತಾರೆ, ಕಾಸ್ಟ್ ಸೊಸೈಟಿನ ಜಾಯ್ನ್ ಆಗ್ತಾರೆ. ಕೆಲವರು ಇಸ್ಲಾಮನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ನಿಧಾನವಾಗಿ. ಕೆಲವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಈ ಇಂಟರಾಕ್ಷನಿಂದ ಏನಾಯಿತು, ಸೋಷಿಯಲ್ ಮೊಬಿಲಿಟಿ ಕ್ರಿಯೇಟ್ ಆಗುತ್ತೆ. ಮೊಬಿಲಿಟಿ ಕ್ರಿಯೇಟ್ ಆಗೋದ್ರ ಜೊತೆ ಕಾನ್ಫ್ಲಿಕ್ಟ್ಗಳು ರೈಸ್ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಕಲ್ಚರಲ್ ಮಿಕ್ಸಿಂಗ್ ಆಗುತ್ತೆ, ಒಪ್ಕೊಳ್ತಾರೆ. ಇನ್ನೊಂದು ಕಮ್ಯುನಿಟಿಯನ್ನು ಕೆಲವರು ಒಪ್ಕೊಳ್ತಾರೆ. ಹಾಗಾಗಿ ಹಿಸ್ಟ್ರಿ ಇಸ್ ನಾಟ್ ಅಬೌಟ್ ಒನ್ ಸೊಸೈಟಿ ರೀಪ್ಲೇಸಿಂಗ್ ಅನದರ್. ಹಿಸ್ಟ್ರಿ ಅಂತಂದರೆ ಒಂದು ಸಮಾಜ, ಒಂದು ಧರ್ಮ, ಒಂದು ಜನಾಂಗ ಇನ್ನೊಂದನ್ನು ಬಂದು ರೀಪ್ಲೇಸ್ ಮಾಡ್ತು ಅನ್ನುವಂಥದ್ದು ಸಡನ್ ಆಗಿ ಆಗೋದಿಲ್ಲ. ಇಟ್ಸ್ ಅಬೌಟ್ ಗ್ರ್ಯಾಜುವಲ್ ಟ್ರಾನ್ಸ್ಫಾರ್ಮೇಷನ್, ನಿಧಾನವಾಗಿ ಆಗುವಂಥ ಒಂದು ಬದಲಾವಣೆ ಅದು. ಹಾಗಾಗಿ ಇಲ್ಲಿ ನಾವು ನೋಡಿರೋದೇನು, 3 processes were happening simultaneously. ಒಂದು ಕಡೆ ಟ್ರೈಬಲ್ ಸೊಸೈಟಿ ಸ್ಟೇಟ್ಗಳಾಗ್ತಾ ಇದೆ, ಟ್ರೈಬ್ಸ್ಗಳು ಸ್ಟೇಟ್ ಆಗ್ತಾ ಇದೆ. ನೊಮ್ಯಾಟಿಕ್ ಗ್ರೂಪ್ಸ್ಗಳು ಟ್ರೇಡ್ ನೆಟ್ವರ್ಕನ್ನು ಬಿಲ್ಡ್ ಮಾಡ್ತಾ ಇವೆ. ಕಾಸ್ಟ್ ಸೊಸೈಟಿ ಏನು ಮಾಡ್ತಾ ಇದೆ, ಕಮ್ಯುನಿಟಿಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. ಕಾಸ್ಟ್ ಸೊಸೈಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಎಕ್ಸ್ಪೆಂಡ್ ಆಗ್ತಾ ಇದೆ, ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ. ಅದಕ್ಕೋಸ್ಕರ ಹೇಳೋದು ಮಿಡಿವಲ್ ಇಂಡಿಯಾ ವಾಸ್ ಪೀರಿಯಡ್ ಆಫ್ ಸೋಷಿಯಲ್ ರೀಸ್ಟ್ರಕ್ಚರಿಂಗ್. ಇಡೀ ಸೊಸೈಟಿ ಬದಲಾಗ್ತಾ ಇದೆ. ಹಾಗಾಗಿ ವೈ ಡಿಡ್ ಮೆನಿ ಟ್ರೈಬ್ಸ್ ಲಿವ್ ಇನ್ ಫಾರೆಸ್ಟ್ ಆ್ಯಂಡ್ ಹಿಲ್ಸ್ ರಾದರ್ ದೆನ್ ಫರ್ಟೈಲ್ ಪ್ಲೇನ್ಸ್? ಕ್ವಶನ್ ಲಾಸ್ಟಿಗೆ. ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರಬೇಕಾದ್ರೂ ಟ್ರೈಬಲ್ ಪೀಪಲ್ಗಳು ಫಾರೆಸ್ಟ್ ಮತ್ತು ಹಿಲ್ಸಲ್ಲಿ ಉಳ್ಕೊಳ್ಳಿಕ್ಕೆ ಈಗಲೂ ಸಹ ಕೆಲವು ಪೀಪಲ್ಗಳು ಅಲ್ಲೇ ಇರ್ತಾರೆ ಅಲ್ವಾ. ಯಾಕೆ ಅದಕ್ಕೆ ಮಹತ್ವ ಕೊಡ್ತಾ ಇದ್ರು, ಯಾಕೆ ಅದನ್ನು ಚೂಸ್ ಮಾಡ್ಕೊಂಡಿದ್ರು? ಕ್ವಶನ್ ಆನ್ಸರ್ ಮಾಡಿ. ಕೆಳಗಡೆ ನಾನು ಇದರಲ್ಲಿ ಕೊಟ್ಟಿದ್ದೇನೆ, ಬೇಕಾದ್ರೆ ನೋಡ್ಬೋದು ನೀವು ಆಮೇಲೆ. ಎಸ್, ನೋಡ್ಕೊಳ್ಳಿ. ಇದು ಈ ಚಾಪ್ಟರ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋ ಬರುತ್ತೆ 11:45ಗೆ, ಸಾರಿ ಈಗ 10 ಈ ವಿಡಿಯೋ ಅಪ್ಲೋಡ್ ಆಗಿದೆ ಅಲ್ವಾ, 10:45ಗೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಅಂದರೆ ಆವಾಗ ಪ್ರೀಮಿಯರ್ ಇರುತ್ತೆ. ಅಲ್ಲಿ ತನಕ ನೀವು ಬ್ರೇಕ್ ತೆಗೆದುಕೊಳ್ಬಹುದು. ಮತ್ತೆ ಸಿಗೋಣ. ಸ್ವಲ್ಪ ಹೊತ್ತು ಹಾಗೆ ಇಡ್ತೇನೆ, ಯಾಕಂದರೆ ಬೇರೆ ಬೇರೆ ಡಿಸ್ಕಷನ್ ಬೇಕಿದ್ರೆ ಮಾಡಬಹುದು. ನೀವು ನಿಮಗೆ ಕೆಲವರಿಗೆ ಡೌಟ್ ಇದ್ದರೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡಬಹುದು ಅಂತ ಪ್ರೀಮಿಯರನ್ನು ಇನ್ನೊಂದು 2 minutes ಹಾಗೆ ಇಡ್ತೇನೆ. ಥ್ಯಾಂಕ್ ಯು ಸೋ ಮಚ್.